ಅಂತೇಳಿ MS ಟೀಚರ್ಸ್ ಕಾಲೇಜ್ ಬೆಂಗಳೂರು. ಇವತ್ತಿನ ವಿಷಯ ಪಠ್ಯಕ್ರಮ. ಅಂದರೆ ಈಗಾಗಲೇ ಕರಿಕ್ಯುಲಮ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಪಠ್ಯಕ್ರಮ ಅಂತ ಹೇಳಿ ನಾವು ಇಲ್ಲಿ ಕನ್ನಡದಲ್ಲಿ ಕರೀತೇವೆ. ಈ ಘಟಕ 2ರಲ್ಲಿ ಬರ್ತಕ್ಕಂತಹ ಪಠ್ಯಕ್ರಮದ ಒಂದು ವಿಚಾರಗಳನ್ನು ನಾವು ಕಲಿಬೇಕಾಗತ್ತೆ. ಇದರಲ್ಲಿ ಬರ್ತಕ್ಕಂತಹ ಅಂಶಗಳು ಏನೇನಿದೆ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಈ ಪಠ್ಯಕ್ರಮದ ಪರಿಚಯ ಮಾಡಿಕೊಳ್ಳೋಣ, ಉದ್ದೇಶಗಳನ್ನು ತಿಳಿದುಕೊಳ್ಳೋಣ, ಪಠ್ಯಕ್ರಮದ ಪರಿಕಲ್ಪನೆ ಅದರ ಮೂಲವನ್ನು ತಿಳಿದುಕೊಳ್ಳೋಣ, ಪಠ್ಯಕ್ರಮದ ವ್ಯಾಖ್ಯಾನವನ್ನು ತಿಳಿದುಕೊಳ್ಳೋಣ, ಪಠ್ಯಕ್ರಮದ ಮೂಲಕ ಕಾರ್ಯನಿರ್ವಹಿಸ್ತಕ್ಕಂತಹ ಕಾರ್ಯಗಳು ಯಾವ್ಯಾವುದಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಪಠ್ಯಕ್ರಮದ ಚೌಕಟ್ಟು ಅಂದರೆ ಏನು, ಈ ಪಠ್ಯಕ್ರಮದ ಚೌಕಟ್ಟುಗಳು ಮತ್ತು ಪಠ್ಯಕ್ರಮದ ಪಠ್ಯಪುಸ್ತಕಕ್ಕೂ ಯಾವ ರೀತಿಯ ಸಂಬಂಧ ಇದೆ, ಶೂನ್ಯ ಪಠ್ಯಕ್ರಮ ಅಂದ್ರೇನು, ಸಾಮರ್ಥ್ಯ ಆಧಾರಿತ ಪಠ್ಯಕ್ರಮ ಅಂತ ಹೇಳಿದರೆ ಏನು, ಗುಪ್ತ ಪಾಠ್ಯಕ್ರಮ ಅಂದ್ರೇನು, ಸಂತೋಷ ಪಠ್ಯಕ್ರಮ, ಇವೆಲ್ಲವನ್ನೂ ಕೂಡ ಕುರಿತು ನಾವು ಈ ದಿನ ಈ ವಿಚಾರವನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ನಾವು ನೋಡಿದ ಹಾಗೆ ನಮ್ಮ ದೇಶದಲ್ಲಿ ಹಲವಾರು ಒಂದು ವಿಧದ ಶಿಕ್ಷಣದ ವಿಧಗಳನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ CBSE ಅಂತಕ್ಕಂಥದ್ದು, ICSE ಅಂತಕ್ಕಂಥದ್ದು ಮತ್ತು ಸ್ಟೇಟ್ ಕರಿಕ್ಯುಲಮ್ ಅಂತಕ್ಕಂಥದ್ದು ಇವುಗಳನ್ನು ಒಳಗೊಂಡಿರ್ತಕ್ಕಂತಹ ಶಾಲೆಗಳು, ಶಾಲಾ ಮಂಡಳಿಗಳು ಇವೆಲ್ಲವನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈಗ CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂತ ಹೇಳಿ ಈ ಒಂದು ಸಂಸ್ಥೆ ಈ ಒಂದು ಯಾವ ಒಂದು ವಿಚಾರಗಳನ್ನು ಮತ್ತು ಯಾವ ಒಂದು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಂತರ ಇವರು ಕಲಿಸ್ತಕ್ಕಂತಹ ವಿಚಾರಗಳನ್ನು ನೋಡಿದರೆ ಭಾಷೆಗಳನ್ನು ಕಲಿಸ್ತಾರೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಈ ಥರದ ವಿಷಯಗಳನ್ನು ಕಲಿಸ್ತಕ್ಕಂಥದ್ದು ಮತ್ತು ಅದರಲ್ಲಿ ಪಾಂಡಿತ್ಯಪೂರ್ಣವಾಗಿರ್ತಕ್ಕಂತಹ ಅಂಶಗಳನ್ನು ತಿಳಿಸ್ತಕ್ಕಂಥದ್ದು, ಹಲವಾರು ಸಹ ವಿದ್ವತ್ ಅಂತೇಳಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಈ ಥರವಾಗಿ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಇರ್ತಕ್ಕಂತಹ ಒಂದು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಸಾಮಾನ್ಯ ಜನ ಕೆಲವು ಸಾರಿ ಉದಾಹರಣೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು CBSEಯಲ್ಲಿ ಕಲಿತಾ ಇದ್ದಾರೆ, ICSEಯಲ್ಲಿ ಕಲಿತಾ ಇದ್ದಾರೆ, ಸ್ಟೇಟ್ ಸಿಲೆಬಸ್ಗಳಲ್ಲಿ ಕಲಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಈ ಒಂದು ವ್ಯತ್ಯಾಸಗಳನ್ನು ನೋಡಿದಾಗ CBSEಗೂ ICSEಗೂ ಮತ್ತು ರಾಜ್ಯ ಮಟ್ಟದ ಪಠ್ಯಕ್ರಮಕ್ಕೂ ಏನು ವ್ಯತ್ಯಾಸಗಳಿದೆ, ಯಾವ ಕಾರಣಕ್ಕೋಸ್ಕರ ಕೆಲವರು ಈ ಒಂದು ಈ CBSE ಅಥವಾ ICSE ಒಂದು ಪಠ್ಯಕ್ರಮವನ್ನು ಅವರು ಪಡೆಯೋದಕ್ಕೆ ಇಚ್ಛೆ ಪಡ್ತಾರೆ ಅಂತಕ್ಕಂಥದ್ದು ಇದು ನಮಗೆ ಮೂಲಭೂತವಾಗಿ ಕಂಡು ಬರ್ತದೆ. ಒಟ್ಟಾರೆಯಾಗಿ ಹಲವಾರು ಪಠ್ಯಕ್ರಮಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಈಗ ನಾವು ಈ ವಿಚಾರಗಳನ್ನು ಕಲಿತಾ ಹೋದರೆ ಪಠ್ಯಕ್ರಮ ಅಂದ್ರೇನು, ಪಠ್ಯಕ್ರಮ ಚೌಕಟ್ಟು ಇವುಗಳನ್ನೆಲ್ಲ ಕಲಿತಾ ಹೋದರೆ ನಮಗೆ ಇದರಿಂದ ಆಗ್ತಕ್ಕಂತಹ ಒಂದು ಉಪಯೋಗಗಳು ಮತ್ತು ಯಾವ ಒಂದು ಅಂಶಗಳನ್ನು ನಾವು ತಿಳಿದುಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಮೊಟ್ಟ ಮೊದಲಿಗೆ ಈ ಒಂದು ಅಧ್ಯಯನವನ್ನು ಮಾಡಿದರೆ ಪಠ್ಯಕ್ರಮ ಮತ್ತು ಪಠ್ಯಕ್ರಮದ ಚೌಕಟ್ಟಿನ ಒಂದು ಪರಿಕಲ್ಪನೆ ನಮಗೆ ಗೊತ್ತಾಗುತ್ತೆ. ಇದು ಒಂದು. ಅದರ ನಂತರ ಈ ಒಂದು ಪಠ್ಯಕ್ರಮ ಮತ್ತು ಪಠ್ಯಕ್ರಮದ ಒಂದು ಪಠ್ಯಪುಸ್ತಕಗಳು ಮತ್ತು ಪಠ್ಯ ಸೂಚಿಗಳು ಅದರ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನು ನಾವು ಪಡಿಬೋದು. ಅದಾದರ ಮೇಲೆ ಹಲವಾರು ಪಠ್ಯಕ್ರಮದ ಒಂದು ವಿಧಗಳು ಕೂಡ ಇಲ್ಲಿ ಬಹಳ ಗಮನಿಸ್ತಕ್ಕಂತಹ ಅಂಶ. ಇವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಥವಾ ಆ ಒಂದು ಪಠ್ಯಕ್ರಮಗಳು ಯಾವುವು ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬಹುದು. ಈಗ ಮೊಟ್ಟ ಮೊದಲಿಗೆ ಬರೋಣ ವಿದ್ಯಾರ್ಥಿಗಳೇ. ಪಠ್ಯಕ್ರಮ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ಎಲ್ಲ ಶಾಲಾ ಒಂದು ಮಟ್ಟದಲ್ಲಿ ಮತ್ತು ಉನ್ನತ ಮಟ್ಟದ ಒಂದು ಶಾಲಾ ವ್ಯವಸ್ಥೆಗೆ ನಾವು ನೋಡ್ತಾ ಹೋದರೆ ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಪರಿಕಲ್ಪನೆ ಇರೋದು ಕಂಡು ಬರ್ತದೆ. ಪಠ್ಯಕ್ರಮದ ಒಂದು ಬಳಕೆ, ಪಠ್ಯಕ್ರಮ ಅಂತಕ್ಕಂಥ ಒಂದು ಪದದ ಬಳಕೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಅಂದರೆ ಯಾವುದೇ ಒಂದು ಶಾಲಾ ಒಂದು ವಿಷಯ ಆಗಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ಪಠ್ಯಕ್ರಮದ ಅಡಿಯಲ್ಲಿ ಬರುತ್ತದೆ. ಆದ್ದರಿಂದ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಪ್ರಕ್ರಿಯೆ ಅಂತ ಹೇಳಿ ಕರಿಬಹುದು. ನಿಮ್ಗೆ ಈಗಾಗಲೇ ಹಿಂದಿನ ಒಂದು ಮೊದಲ ಘಟಕದಲ್ಲಿ ತಿಳಿಸಿರೋ ರೀತಿ ಪಠ್ಯಕ್ರಮ ಅಂತಕ್ಕಂಥದ್ದು ಲ್ಯಾಟಿನ್ ಪದದ ಉಗಮ ಆಗಿದೆ ಅಂತಕ್ಕಂಥದ್ದು. ಲ್ಯಾಟಿನ್ ಪದ ಇಲ್ಲಿ CORRERE ಕರರೆ ಅಂತೇಳಿ ಕರಿತೀವಿ ಅಥವಾ ಕುರರೆ ಅಂತೇಳಿ ಕರಿತೇವೆ. ಹಾಗಾದರೆ ಕುರರೆ ಎಂದರೇನು
ಅಂತಕ್ಕಂಥ ಒಂದು ಅರ್ಥವನ್ನು ನಾವು ನೋಡಿದ್ರೆ ಇದರ ಅರ್ಥ ಮಾರ್ಗ, ನಾವು ಬಳಸ್ತಕ್ಕಂತಹ ದಾರಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಶೈಕ್ಷಣಿಕ ವ್ಯವಸ್ಥೆ ಅಂತಕ್ಕಂಥದ್ದು ನಿಗದಿಪಡಿಸಿರ್ತಕ್ಕಂತಹ ಗುರಿಗಳನ್ನು ಸಾಧಿಸೋದಕ್ಕೆ ಕಲಿಯುವವರು ಯಾವ ಒಂದು ಹಾದಿಯನ್ನ ಅಥವಾ ಮಾರ್ಗವನ್ನು ಅನುಸರಿಸ್ತಾರೆ ಅದನ್ನು ನಾವಿಲ್ಲಿ ಪಠ್ಯಕ್ರಮ ಅಂತೇಳಿ ಕರಿತೇವೆ. ಪಠ್ಯಕ್ರಮ ಅಂತಕ್ಕಂಥದ್ದನ್ನು ಇನ್ನೂ ಹಲವಾರು ಅಂಶಗಳಲ್ಲಿ ನಾವು ನೋಡಿದ್ದೆ ಆದರೆ ಇದೊಂದು ಅನುಮೋದನೆ ಒಳಪಟ್ಟಂತಹ ವಿಷಯಗಳ ಗುಂಪು ಅಂತ ಹೇಳಿ ನಾವು ಕರಿಬಹುದು. ಅನುಮೋದನೆ ಅಂದ್ರೆ ಅನುಮತಿಯನ್ನ ಪಡೆದಿರ್ತಕ್ಕಂತಹ ವಿಷಯಗಳ ಗುಂಪು ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಇಲ್ಲಿ ವಿಷಯ ಅಂದ್ರೆ ಕೇವಲ ಸಬ್ಜೆಕ್ಟ್ಗಳಾಗೋದಿಲ್ಲ, ಅದರ ಜೊತೆ ಇರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂತಹ ವಿಷಯಗಳ ಗುಂಪು ಅಂತ ಹೇಳಿ ನಾವು ಕರೆದುಕೊಳ್ಳಬಹುದು. ಪಠ್ಯಕ್ರಮ ಅಂತಕ್ಕಂಥದ್ದು ಇಷ್ಟೆಲ್ಲವನ್ನು ಒಳಗೊಂಡಿದ್ರೆ ಇದೊಂದು ವಿಶಾಲ ಪದವಾಗಿ ನಮಗೆ ಕಂಡು ಬರುತ್ತೆ. ಮತ್ತು ಈ ಒಂದು ಪಠ್ಯಕ್ರಮ ಎಲ್ಲ ರೀತಿಯ ಕಲಿಕೆಯ ಅನುಭವಗಳನ್ನು ಕೂಡ ಒಳಗೊಂಡಿರುತ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಪಠ್ಯಕ್ರಮ ಅಂತಕ್ಕಂಥದ್ದು ಶಾಲೆಯ ಒಳಗೆ ಮತ್ತು ಹೊರಗೆ ಆಯೋಜಿಸಲಾಗಿರ್ತಕ್ಕಂತಹ ಎಲ್ಲ ಒಂದು ವಿಧದ ಬೋಧನೆ ಕಲಿಕೆಗಳ ಚಟುವಟಿಕೆಗಳ ಸಂಗಮ ಅಂತೇಳಿ ಕರಿಬಹುದು. ಇವು ಎಲ್ಲವೂ ಕೂಡ ಅಪೇಕ್ಷಿತ ಶೈಕ್ಷಣಿಕ ಗುರಿಗಳನ್ನ ಹೊಂದಿ ಅವುಗಳನ್ನ ಸಾಧಿಸುವ ದೆಸೆಯಲ್ಲಿ ಅನುಭವಗಳನ್ನ ಸಂಪೂರ್ಣವಾಗಿ ಪಡೀತಕ್ಕಂಥದ್ದನ್ನ ಇಲ್ಲಿ ನಾವು ಪಠ್ಯಕ್ರಮ ಅಂತೇಳಿ ಕರಿಬಹುದು. ಪಠ್ಯಕ್ರಮದ ಅಡಿಪಾಯವು ಶಿಕ್ಷಣದ ತಾತ್ವಿಕ, ಸಾಮಾಜಿಕ, ಮಾನಸಿಕ ದೃಷ್ಟಿಕೋನಗಳನ್ನ ಹೊಂದಿರಬೇಕು ಅನ್ನೋದು ಬಹಳ ಮುಖ್ಯ. ಹಿಂದಿನ ಅಧ್ಯಾಯದಲ್ಲಿ ನಾವು ಗಮನಿಸಿದ್ದೀವಿ. ಈ ತತ್ವಶಾಸ್ತ್ರ ಅಂತಕ್ಕಂಥದ್ದು, ಸಮಾಜಶಾಸ್ತ್ರ ಅಂತಕ್ಕಂಥದ್ದು, ಮನಃಶಾಸ್ತ್ರ ಅಂತಕ್ಕಂಥದ್ದು ಪಠ್ಯಕ್ರಮ ರಚನೆಗೆ ಹೇಗೆ ಸಹಾಯವನ್ನು ಮಾಡಬೇಕು, ಅವುಗಳ ಒಂದು ತತ್ವಗಳು ಯಾವ ರೀತಿಯಾಗಿ ನಮ್ಮ ಪಠ್ಯಕ್ರಮಕ್ಕೆ ಸಹಾಯವನ್ನ ಮಾಡ್ತವೆ ಅಂತಕ್ಕಂಥದ್ದು. ಇದರ ಒಂದು ದೆಸೆಯಲ್ಲಿ ನೋಡಿದಾಗ ತತ್ವಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಸ್ಥಿತಿ, ಪ್ರಕೃತಿ, ಸಮಾಜ ಇವುಗಳ ಒಂದು ಸಂಬಂಧವನ್ನ ನಾವು ಪಡಿಬಹುದಾಗಿದೆ. ಸಮಾಜಶಾಸ್ತ್ರದಲ್ಲಿ ಸಮಾಜದ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಸಂಬಂಧ ಮತ್ತು ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿ ನಮಗೆ ಬೇಕಾದಂತಹ ಪಠ್ಯಕ್ರಮನ ರಚನೆ ಮಾಡೋದಕ್ಕೆ ಆಗಿರುತ್ತೆ. ಹಾಗಾಗಿ ಇದರ ಒಂದು ಪಠ್ಯಕ್ರಮದ ಒಂದು ಉಗಮವನ್ನು ನೋಡಿದ್ರೆ ಇದು ಒಂದು ಮಾರ್ಗ ಅಂತಕ್ಕಂಥದ್ದು. ಈ ಮಾರ್ಗವನ್ನು ನಾವು ರಚನೆ ಮಾಡಬೇಕಾದ್ರೆ ಈ ಮೂರು ತಳಹದಿಗಳನ್ನ ಸಮಾಜಶಾಸ್ತ್ರ, ಮನಃಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಒಂದು ಬಳಕೆಯನ್ನ ನಾವು ಬಳಸಲೇಬೇಕಾಗುತ್ತದೆ ಅಂತಕ್ಕಂಥದ್ದು. ಈ ಪಠ್ಯಕ್ರಮ ಕುರಿತಂತೆ ಹಲವಾರು ವಿದ್ವಾಂಸರು, ಶೈಕ್ಷಣಿಕ ತಜ್ಞರು ಅವರದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಬ್ರೂಸ್ ಜಾಯ್ಸ್ ಮತ್ತು ಮಾರ್ಶ್ವೈಲ್ ಅಂತಕ್ಕಂಥವರು 1972ನೇ ಇಸ್ವಿಯಲ್ಲಿ ಈ ಒಟ್ಟಾರೆಯಾಗಿ ಈ ಪಠ್ಯಕ್ರಮವನ್ನು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಶೈಕ್ಷಣಿಕ ಕಾರ್ಯಕ್ರಮ, ಒಟ್ಟಾರೆ ಶೈಕ್ಷಣಿಕ ಕಾರ್ಯಕ್ರಮ ಅಂತೇಳಿ ಕರೀತಾರೆ. ಒಟ್ಟಾರೆ ಅಂತಕ್ಕಂಥದ್ದು ಎಲ್ಲಾ ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಕರೆದಿರೋದನ್ನ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಕ್ವಾಸ್ವೆಲ್ ಮತ್ತು ಕ್ಯಾಂಬೆಲ್ ಅಂತಕ್ಕಂಥವ್ರು 1935ನೇ ಇಸ್ವಿನಲ್ಲಿ ಅವ್ರು ಹೇಳೋ ಪ್ರಕಾರ ಪಠ್ಯಕ್ರಮ ಅಂತಕ್ಕಂಥದ್ದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಹೊಂದಬೇಕಾದಂತಹ ಎಲ್ಲ ಅನುಭವಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಅಂದ್ರೆ ಪಠ್ಯಕ್ರಮ ಅಂತಕ್ಕಂಥದ್ದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಹೊಂದಿರುವ ಎಲ್ಲ ಅನುಭವಗಳು ಕೂಡಿರ್ತಕ್ಕಂಥದ್ದು ಎನ್ನುವ ಒಂದು ಅರ್ಥವನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರ ಮುಂದೆ ನಾವು ಪಡಿತಕ್ಕಂಥ ಎಲ್ಲಾ ತರದ ಅನುಭವಗಳನ್ನ ಸೇರಿಸಿ ಪಠ್ಯಕ್ರಮ ಅಂತೇಳಿ ಅವರು ಹೇಳ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಾಲೆಯ ಆಶ್ರಯದಲ್ಲಿ ಕಲಿತಕ್ಕಂತಹವರು ಹೊಂದಿರ್ತಕ್ಕಂಥ ಅನುಭವಗಳು ಅಂತಕ್ಕಂಥದ್ದನ್ನ ರೊನಾಲ್ಡ್ ಡಾಲ್ ಅಂತಕ್ಕಂಥವ್ರು 1996ರಲ್ಲಿ ಅವರ ಒಂದು ವ್ಯಾಖ್ಯಾನವನ್ನ ನೀಡ್ತಾರೆ. ಹೀಗಾಗಿ ಪಠ್ಯಕ್ರಮ ಅಂತಕ್ಕಂಥದ್ದು ಶಿಕ್ಷಣದ ಗುರಿಗಳನ್ನು ಸಾಧಿಸೋದಕ್ಕೆ ಶಾಲೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ಅಂಶವನ್ನ ಪರಿಗಣಿಸಿ ಬಳಸಿಕೊಳ್ತಕ್ಕಂತಹ ಎಲ್ಲಾ ಒಂದು ಅನುಭವಗಳನ್ನ ನಾವು ಇಲ್ಲಿ ಪಠ್ಯಕ್ರಮ ಅಂತೇಳಿ ಕರಿಬಹುದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಅರ್ಥಗಳು ಸಾಕಷ್ಟು ಪಠ್ಯಕ್ರಮದ ಅರ್ಥವನ್ನ ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತವೆ. ಇದೇ ರೀತಿ ನಮ್ಮ ಕನ್ನಿಂಗಮ್ ಅಂತಕ್ಕಂಥವರು ವಿಶೇಷವಾಗಿ ಇವರು ಶಿಕ್ಷಣ ತಜ್ಞರು. ಇವರು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಪಠ್ಯಕ್ರಮದ ಬಗ್ಗೆ. ಈ ಪಠ್ಯಕ್ರಮ ಅಂದ್ರೆ ಏನು ಅಂದ್ರೆ ಪಠ್ಯಕ್ರಮ ಅಂತಕ್ಕಂಥದ್ದು ಒಂದು ಸ್ಟುಡಿಯೋ, ತನ್ನ ಸ್ಟುಡಿಯೋದಲ್ಲಿ ಅವರ ಆದರ್ಶಗಳಿಗೆ ಅಥವಾ ಉದ್ದೇಶಗಳಿಗೆ ಅನುಗುಣವಾಗಿ
ತನ್ನ ವಸ್ತುಗಳನ್ನ, ಅಂದ್ರೆ ವಸ್ತುಗಳು ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು, ಅವರುಗಳನ್ನ ರೂಪಿಸಲು ಕಲಾವಿದನ ಕೈಯಲ್ಲಿ, ಕಲಾವಿದ ಅಂದ್ರೆ ಇಲ್ಲಿ ಬರ್ತಕ್ಕಂಥವ್ರು ಶಿಕ್ಷಕರು, ಶಿಕ್ಷಕರ ಕೈಯಲ್ಲಿ ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಒಂದು ಅನುಭವವನ್ನ, ವರ್ತನೆಗಳನ್ನ ಕಲಿಯೋದಕ್ಕೆ, ಬದಲಾಯಿಸೋದಕ್ಕೆ ಒಂದು ಸಾಧನ ಬೇಕಾಗುತ್ತೆ. ಆ ಸಾಧನವನ್ನೇ ಇಲ್ಲಿ ಪಠ್ಯಕ್ರಮ ಅಂತ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಆದ್ರಿಂದ ಕನ್ನಿಂಗ್ಹ್ಯಾಮರ್ ಅವರು ಹೇಳಿರ್ತಕ್ಕಂತಹ ಈ ಒಂದು ವ್ಯಾಖ್ಯಾನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಇದೇ ರೀತಿಯಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಪಠ್ಯಕ್ರಮ ಅಂತಕ್ಕಂಥದ್ದು ಶಿಕ್ಷಣದ ಗುರಿಗಳನ್ನು ಸಾಧಿಸುವ ಸಾಧನವಾಗಿದೆ ಅಂತಕ್ಕಂಥದ್ದು. ವಿವಿಧ ಅಪೇಕ್ಷಿತ ಗುರಿಗಳ ಸಾಕ್ಷಾತ್ಕಾರಕ್ಕಾಗಿ, ಅಂದ್ರೆ ಗುರಿಗಳು ಹಲವಾರು ಇರ್ತವೆ ಜೀವನದಲ್ಲಿ, ಅವುಗಳನ್ನ ನಾವು ಪಡ್ಕೊಳ್ಳೋದಕ್ಕಾಗಿ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂದ್ರೆ, ತಮ್ಮ ಶೈಕ್ಷಣಿಕ ವೃತ್ತಿ ಜೀವನದ ಸಮಯದಲ್ಲಿ ಎಲ್ಲಾ ತರಹದ ಅನುಭವಗಳನ್ನ, ಚಟುವಟಿಕೆಗಳನ್ನ, ಪರಿಸರದ ಪ್ರಭಾವಗಳನ್ನ ಒಳಗೊಂಡಂತೆ ಕಲಿಬೇಕಾಗಿರುತ್ತೆ. ಒಟ್ಟಾರೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದೇ ನಮಗೆ ಪಠ್ಯಕ್ರಮ ಅಂತೇಳಿ ನಾವು ಗುರುತಿಸ್ಬೋದು. ಇನ್ನೂ ಒಬ್ರು ಟ್ಯಾನರ್ ಅಂತಕ್ಕಂಥವ್ರು, ಟ್ಯಾನರ್ ಮತ್ತು ಟ್ಯಾನರ್ ಅವರು 2007 ಇಸ್ವಿಯಲ್ಲಿ ಅವರು ಕೂಡ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಕರಿಕ್ಯುಲಮ್ ಅಂತಕ್ಕಂಥದ್ದು ಜ್ಞಾನ ಮತ್ತು ಅನುಭವಗಳ ಪುನರ್ ನಿರ್ಮಾಣವಾಗಿದ್ದು ಅಂತಕ್ಕಂಥದ್ದು. ಜ್ಞಾನ ಇಲ್ಲಿ ಶಾಲೆಗಳಲ್ಲಿ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅನುಭವಗಳ ಒಂದು ಮೂಸೆಯಲ್ಲಿ, ಅನುಭವಗಳ ಒಂದು ಜೊತೆಯಲ್ಲಿ ಪುನರ್ ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಶಾಲೆಯ ಆಶ್ರಯದಲ್ಲಿ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿದ ಜ್ಞಾನ ಮತ್ತು ಅನುಭವದ ಮೇಲೆ ಕಲಿಯುವವರಿಗೆ ತನ್ನ ನಿಯಂತ್ರಣವನ್ನು ಹೆಚ್ಚಿಸೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದೇ ಪಠ್ಯಕ್ರಮ ಅಂತ ಹೇಳಿ ಇಲ್ಲಿ ಟ್ಯಾನರ್ ಮತ್ತು ಟ್ಯಾನರ್ ಅವರು 2007ರಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇಷ್ಟೆಲ್ಲ ಒಂದು ಪಠ್ಯಕ್ರಮದ ಒಂದು ಅರ್ಥವನ್ನು ನಾವು ತಿಳ್ಕೊಳ್ತಾ ಬರ್ತೀವಿ. ಅದೇ ರೀತಿ 1952-54ರಲ್ಲಿ ನಮ್ಮ ದೇಶದಲ್ಲಿ ಮಾಧ್ಯಮಿಕ ಶಿಕ್ಷಣ ಆಯೋಗ ಅಂತಕ್ಕಂಥದ್ದು ಈ ಒಂದು ಪಠ್ಯಕ್ರಮ ಕುರಿತಾದಂತೆ ಒಂದು ಅರ್ಥವನ್ನ ನೀಡಿದೆ. ಅದರ ಪ್ರಕಾರ ಪಠ್ಯಕ್ರಮ ಅಂತಕ್ಕಂಥದ್ದು ಶಾಲೆ, ತರಗತಿ, ಗ್ರಂಥಾಲಯ, ಪ್ರಯೋಗಾಲಯ, ಕಾರ್ಯಾಗಾರ, ಆಟದ ಮೈದಾನ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಹಲವಾರು ಅನೌಪಚಾರಿಕ ಸಂಪರ್ಕಗಳಲ್ಲಿ ನಡೀತಕ್ಕಂತಹ ಬಹು ವಿಧದ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಪಡೆಯುವ ಅನುಭವಗಳ ಸಂಪೂರ್ಣತೆಯನ್ನೇ ಅವರು ಪಠ್ಯಕ್ರಮ ಅಂತ ಹೇಳಿ ಕರೀತಾರೆ. ಇವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ವ್ಯಾಖ್ಯಾನ. ಪಠ್ಯಕ್ರಮದ ಬಗ್ಗೆ ಮಾಧ್ಯಮಿಕ ಶಿಕ್ಷಣ ಆಯೋಗ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ರೆ, ಶಾಲೆ, ತರಗತಿಗಳಲ್ಲಿ, ಗ್ರಂಥಾಲಯಗಳಲ್ಲಿ, ಪ್ರಯೋಗಾಲಯಗಳಲ್ಲಿ, ವರ್ಕ್ಶಾಪ್ ಅಂತೇಳಿ ಕರಿತೀವಿ, ಕಾರ್ಯಾಗಾರಗಳಲ್ಲಿ, ಆಟದ ಮೈದಾನ, ಇವೆಲ್ಲ ಒಂದು ಅಂಶದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಉಂಟಾಗ್ತಕ್ಕಂತಹ ಅನೌಪಚಾರಿಕ ಸಂಪರ್ಕಗಳಲ್ಲಿ ನಡೀತಕ್ಕಂತಹ ಅನುಭವಗಳನ್ನ ನಾವು ಇಲ್ಲಿ ಪಠ್ಯಕ್ರಮ ಅಂತ ಹೇಳಿ ಕರಿಬಹುದಾಗಿದೆ. ಒಟ್ಟಾರೆ ಈ ಪಠ್ಯಕ್ರಮ ಒಂದು ನಮಗೆ ದೊರಕಿದ್ದೇ ಆದ್ರೆ ಆ ಪಠ್ಯಕ್ರಮದ ಅಂಶಗಳು ಯಾವುದರ ಕಡೆ ಗಮನವನ್ನು ನೀಡ್ತವೆ ಅಂತಕ್ಕಂಥದ್ದು ನೋಡೋಣ. 4 ಪ್ರಮುಖ ಅಂಶಗಳನ್ನ ಇವು ಗಮನಿಸ್ತವೆ. ಮೊದಲನೇದು ಉದ್ದೇಶಗಳಿರ್ಬೋದು. ಯಾವ ರೀತಿಯಾಗಿ ಉದ್ದೇಶಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಯಾವ ವಿಷಯವನ್ನ ಅಥವಾ ಕಲಿಕಾ ಸಾಮಗ್ರಿಗಳನ್ನ ನೀಡ್ತಕ್ಕಂಥದ್ದು, ಹೇಗೆ ಬೋಧನಾ ಕಲಿಕಾ ತಂತ್ರಗಳನ್ನ ಬಳಸ್ತಕ್ಕಂಥದ್ದು, ಯಾವ ಯಾವ ಚಟುವಟಿಕೆಗಳನ್ನ ನಾವು ಒಳಗೊಂಡಂತೆ ಪಠ್ಯಕ್ರಮವನ್ನು ರಚನೆ ಮಾಡ್ತಕ್ಕಂಥದ್ದು, ಇಷ್ಟೆಲ್ಲ ಆದ ನಂತರ ಮೌಲ್ಯಮಾಪನವನ್ನು ಮಾಡೋದು ಹೇಗೆ, ಮೌಲ್ಯಮಾಪನದ ತಂತ್ರಗಳು ಯಾವುದು ಅನ್ನೋದನ್ನ ಹುಡುಕೋದಕ್ಕೆ ಸಹಾಯ ಮಾಡ್ತಕ್ಕಂತಹ ಒಂದು ಅಂಶವನ್ನ ಈ ಒಂದು ಪಠ್ಯಕ್ರಮ ಒಳಗೊಂಡಿರುತ್ತೆ. ಹಾಗಾಗಿ 4 ಪ್ರಮುಖ ಅಂಶಗಳನ್ನು ಇಲ್ಲಿ ಗಮನಿಸಬಹುದು. ಉದ್ದೇಶ ಇರ್ಬೋದು, ವಿಷಯ ಇರ್ಬೋದು, ಬೋಧನಾ ಕಲಿಕಾ ತಂತ್ರಗಳಿರ್ಬೋದು, ಮೌಲ್ಯಮಾಪನ ಅಂತಕ್ಕಂತಹ ಅಂಶಗಳನ್ನ ಈ ಒಂದು ಪಠ್ಯಕ್ರಮ ಒಳಗೊಂಡಿರ್ತದೆ ಅಂತೇಳಿ ನಾವು ಕರೀಬಹುದು. ಹಾಗಾದ್ರೆ ಮಕ್ಕಳೇ, ನಾವು ಗಮನಿಸಿದ ಹಾಗೆ ಈ ಒಂದು ಪಠ್ಯಕ್ರಮ ಅಂತಕ್ಕಂಥದ್ದು ಹಲವಾರು ಕಾರ್ಯಗಳನ್ನ ನಿರ್ವಹಿಸ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಯಾವ್ಯಾವುದು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಈ ಒಂದು ಪಠ್ಯಕ್ರಮ ಅಂತಕ್ಕಂಥದ್ದು ಅಧ್ಯಯನ ಮತ್ತು ಜೀವನದ ವಿಷಯಗಳ ನಡುವಿನ ಸಂಶ್ಲೇಷಣೆ ಅಂತೇಳಿ ಕರೀಬಹುದು. ಯಾವ ರೀತಿಯಾಗಿ ಜೀವನದ ವಿಷಯಗಳು ಮತ್ತು ನಮ್ಮ ಅಧ್ಯಯನದ ವಿಷಯಗಳು ಯಾವುದು ಒಂದಕ್ಕೆ ಒಂದು ಪೂರಕವಾಗಿವೆ, ಮುಂದೆ ನಾವು ಒಂದು ಉನ್ನತ ಮಟ್ಟದ ಒಂದು ಜ್ಞಾನವನ್ನು ಪಡೆದು ನಮ್ಮ ಒಂದು ಜೀವನವನ್ನ ಸಂತೋಷವಾಗಿರಿಸೋದಕ್ಕೆ ಯಾವ ಯಾವ ತರಹದ ಜ್ಞಾನವನ್ನ ಇದು ನೀಡುತ್ತದೆ ಮತ್ತು ಯಾವ ಜ್ಞಾನ ಮತ್ತೊಂದು ಜ್ಞಾನಕ್ಕೆ ಸಂಯೋಜನೆಗೊಂಡಿದೆ ಅಂತಕ್ಕಂತಹ ಒಂದು ಅಂಶವನ್ನ ಇದು
ಒಳಗೊಂಡಿರ್ತಕ್ಕಂಥದ್ದು ನೋಡ್ಬೋದು. ಇಂತಹ ಒಂದು ಪ್ರಮುಖ ಕಾರ್ಯಗಳನ್ನ ನಮ್ಮ ಈ ಪಠ್ಯಕ್ರಮ ಮಾಡುತ್ತದೆ ಅಂತಕ್ಕಂಥದ್ದು. ಇದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಎರಡನೇ ವಿಚಾರಕ್ಕೆ ಬಂದರೆ ಅದರ ಒಂದು ಪ್ರಮುಖ ಕಾರ್ಯ ಜ್ಞಾನದ ಸ್ವಾಧೀನ ಮತ್ತು ಬಲವರ್ಧನೆ ಅಂತೇಳಿ ಕರಿತೀವಿ. ಜ್ಞಾನದ ಸ್ವಾಧೀನ ಮತ್ತು ಬಲವರ್ಧನೆ ಅಂದ್ರೆ ಹಲವಾರು ವಿಷಯಗಳನ್ನು ನಾವು ಕಲಿತಾ ಹೋಗ್ತೀವಿ ತರಗತಿಗಳಲ್ಲಿ. ಅವೆಲ್ಲವೂ ಕೂಡ ಒಂದಕ್ಕೆ ಮತ್ತೊಂದು ಪೂರಕವಾಗಿರ್ತವೆ. ಒಟ್ಟಾರೆಯಾಗಿ ಸಂಬಂಧಿತ ಜ್ಞಾನ ಅಂತ ಹೇಳಿ ನಾವು ಕರಿಬಹುದು. ಇಂತಹ ಒಂದು ಜ್ಞಾನವನ್ನು ಪಡೆಯೋದ್ರಿಂದ ನಮ್ಮ ಮೂಲಭೂತ ಅವಶ್ಯಕತೆಗಳು ಈಡೇರ್ತವೆ ಮತ್ತು ಇವನ್ನೆಲ್ಲನೂ ನಾವು ಪ್ರಾಥಮಿಕ ಕಾರ್ಯಗಳು ಅಂತ ಹೇಳಿ ಕರಿಬಹುದು. ಅಂದ್ರೆ ನಾವು ಶಿಕ್ಷಣವನ್ನು ಪಡೆಯೋದ್ರಿಂದ ನಮ್ಮ ಮೂಲಭೂತ ಅಗತ್ಯತೆಗಳು ಈಡೇರ್ತವೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಇದರ ನಂತರ ನಮ್ಮ ಪಠ್ಯಕ್ರಮ ಅಂತಕ್ಕಂಥದ್ದು ಮೂರನೆಯ ಒಂದು ಪ್ರಮುಖ ಕಾರ್ಯವನ್ನು ಮಾಡುತ್ತೆ. ಅದು ಸಮಗ್ರ ಅಭಿವೃದ್ಧಿ ಅಂತೇಳಿ ಕರಿತೀವಿ. ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಬ್ಬ ವಿದ್ಯಾರ್ಥಿ ಎಲ್ಲ ಅಂಶಗಳನ್ನು ಕೂಡ ಪಡೆಯಬೇಕು ಅಂತಕ್ಕಂಥದ್ದು. ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಶಿಕ್ಷಣ ಗುರಿಯನ್ನು ಹೊಂದಿದೆ. ಅದು ಶಿಕ್ಷಣದ ಗುರಿ ಯಾವ ರೀತಿಯಾಗಿದೆ ಅಂದರೆ ವಿದ್ಯಾರ್ಥಿಗಳ ದೈಹಿಕ, ಮಾನಸಿಕ, ಸಾಮಾಜಿಕ, ನೈತಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಮತ್ತು ಅದರ ಬೆಳವಣಿಗೆಯನ್ನ ಮಾಡ್ತಕ್ಕಂಥದ್ದು ಈ ಒಂದು ಪಠ್ಯಕ್ರಮದ ಪ್ರಮುಖ ಕಾರ್ಯ. ಹಾಗಾಗಿ ಈ ಒಂದು ಸಮಗ್ರ ಅಭಿವೃದ್ಧಿ ಅಂತಕ್ಕಂಥ ಅಂಶವನ್ನು ತೆಗೆದುಕೊಂಡ್ರೆ ನಮಗೆ ಪಠ್ಯಕ್ರಮ ಅಂತಕ್ಕಂಥದ್ದು ಅಗತ್ಯತೆಯಿಂದ ಕೂಡಿರ್ತದೆ. ಹಾಗೇನೆ ನಮ್ಮ ದೇಶದಲ್ಲಿ ಹಲವಾರು ಮೌಲ್ಯಗಳನ್ನ ನಾವು ಕಾಣಬಹುದಾಗಿದೆ. ಆ ಹಲವಾರು ಮೌಲ್ಯಗಳನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದು ಶಾಲಾ ರಂಗದಲ್ಲಿ ಆಗ್ಬೇಕಾಗತ್ತೆ. ಆ ಶಾಲಾ ರಂಗದಲ್ಲಿ ನಮ್ಮ ಪಠ್ಯಕ್ರಮದ ಮೂಲಕ ನಾವು ಮೌಲ್ಯಗಳ ಬೆಳವಣಿಗೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅಭಿವೃದ್ಧಿ ಅಂತೇಳಿ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಪಠ್ಯಕ್ರಮ ಅಂತಕ್ಕಂಥದ್ದು ಅಂತಹ ಒಂದು ಮಹತ್ ಕಾರ್ಯವನ್ನು ಕೂಡ ಬರ್ತಾ ಇದೆ. ಅದರಲ್ಲಿ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ಮೂಡಿಸಬೇಕು. ಅದು ಒಂದು ಪ್ರಜಾಸತ್ತಾತ್ಮಕ ಮೌಲ್ಯ. ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಭ್ರಾತೃತ್ವದಂತಹ ಒಂದು ಅಂಶವನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಅದ್ರ ಜೊತೆಗೆ ಸಹಿಷ್ಣುತೆ, ಇವತ್ತಿನ ಒಂದು ಕಾಲದಲ್ಲಿ ನಾವು ಇವೆಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಸಹಿಷ್ಣುತೆ, ಇತರರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಸಹಕಾರ ನೀಡ್ತಕ್ಕಂಥದ್ದು, ಇವುಗಳೆಲ್ಲವನ್ನೂ ಕೂಡ ನಾವು ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕಾಗುತ್ತದೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಕೂಡ ಮೂಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಭೂಮಿ ಅಂತಕ್ಕಂಥದ್ದು ಕೇವಲ ಒಂದೇ ಒಂದು, ಈ ಭೂಮಿಯಲ್ಲಿ ಮನುಷ್ಯ ಮಾತ್ರ ಇಲ್ಲಿ ಈ ಜೀವನ ಮಾಡ್ತಾ ಇರ್ತಕ್ಕಂಥದ್ರೆ ಎಲ್ಲ ಪ್ರಾಣಿಗಳು ಜೀವನ ಮಾಡ್ತವೆ. ಎಲ್ಲರ ಒಂದು ಒಳಗೊಳ್ಳುವಿಕೆ ಅಂತಕ್ಕಂಥದ್ರ ಮೇಲೆ ನಮ್ಮ ಈ ಒಂದು ಜೀವನ ನಿಂತಿರುತ್ತದೆ. ಬೇರೆ ಯಾವುದೇ ಗ್ರಹವನ್ನು ತೆಗೆದುಕೊಂಡಾಗ್ಯೂ ಕೂಡ ನಮಗೆ ಈ ರೀತಿಯಾದಂತಹ ವಾತಾವರಣ ಕಂಡುಬರುವುದಿಲ್ಲ. ಆದ್ರಿಂದ ಇರೋ ಒಂದು ನಮ್ಮ ಒಂದು ಏನ್ ಪರಿಸರ ಇದೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳೋದು ಮತ್ತು ಇದರಲ್ಲಿ ನಾವು ಮುಂದುವರಿತಕ್ಕಂಥದ್ದು ಬಹಳ ಅತ್ಯಗತ್ಯ. ಹೀಗಾಗಿ ಸಹಿಷ್ಣುತೆ, ಸಮಾನತೆ, ಸ್ವಾತಂತ್ರ್ಯ ಇವೆಲ್ಲವನ್ನೂ ಕೂಡ ಎಲ್ಲರಿಂದಲೂ ಕೂಡ ಬಯಸಬೇಕು ಮತ್ತು ಎಲ್ಲರಿಗೂ ಕೂಡ ನೀಡತಕ್ಕಂತಹ ಒಂದು ಮಹತ್ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಪಠ್ಯಕ್ರಮವನ್ನು ನಾವು ಬಳಸ್ಕೋಬೇಕು. ಇದರ ಜೊತೆಯಲ್ಲಿ ಪಠ್ಯಕ್ರಮ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಅಗತ್ಯತೆಗಳನ್ನ, ನಿರ್ದಿಷ್ಟತೆಗಳನ್ನ ಪೂರೈಸೋದಕ್ಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು. ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಡಿತಕ್ಕಂತಹ ಆಸಕ್ತಿ ಇರ್ಬೋದು, ಕೌಶಲ್ಯಗಳಿರ್ಬೋದು, ಸಾಮರ್ಥ್ಯಗಳಿರ್ಬೋದು, ವರ್ತನೆಗಳಿರ್ಬೋದು, ಯೋಗ್ಯತೆಗಳು ಕೂಡ ಕಂಡು ಬರ್ತವೆ. ಇವನ್ನೆಲ್ಲವನ್ನು ಕೂಡ ನಾವು ಮಕ್ಕಳು ಹೊಂದುವಂತೆ ನಾವು ಪ್ರಯತ್ನಿಸಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಪಠ್ಯಕ್ರಮದ ಒಂದು ಕ್ಷಮತೆ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತದೆ. ಹಾಗೇನೆ ಮೌಲ್ಯಗಳ ಸಾಕ್ಷಾತ್ಕಾರ ಅಂತೇಳಿ ಕರಿತೀವಿ. ಮೌಲ್ಯಗಳನ್ನ ನಾವು ಅಂತರ್ಗತಗೊಳಿಸ್ತಕ್ಕಂಥದ್ದು, ನಮ್ಮ ಆತ್ಮದಲ್ಲಿ ಅದನ್ನ ಪಡಿತಕ್ಕಂಥದ್ದು. ಇಂತಹ ಒಂದು ಮೌಲ್ಯಗಳ ಸಾಕ್ಷಾತ್ಕಾರವಾಗಬೇಕಾದ್ರೆ ನಮ್ಮ ಪಠ್ಯಕ್ರಮ ತುಂಬಾ ಅಗತ್ಯತೆಯನ್ನು ಹೊಂದಿದೆ. ಅದರ ಜೊತೆಗೆ ವ್ಯಕ್ತಿಗಳು ಮತ್ತು ಸಮಾಜದ ನಡುವೆ ಒಂದು ಸಾಮರಸ್ಯ ಬೆಳಿಬೇಕಾದಂತಹ ಸಂದರ್ಭದಲ್ಲಿ, ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಮತ್ತು ಸಮಾಜದ ನಡುವೆ ಒಂದು ಸಾಮರಸ್ಯ, ಒಂದು ಬೆಳವಣಿಗೆ ಬೇಕಾಗುತ್ತದೆ. ಆ ಒಂದು ಅಂಶವನ್ನ ಕೂಡ ಈ ಪಠ್ಯಕ್ರಮ ಹೊಂದಿರತಕ್ಕಂಥದ್ದು. ಇದರ ಜೊತೆಯಲ್ಲಿ ನಮ್ಮ ಪಠ್ಯಕ್ರಮ ಅಂತಕ್ಕಂಥದ್ದು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣದ ಸೃಷ್ಟಿಯನ್ನ ಮಾಡಬೇಕು ಅಂತಕ್ಕಂತಹ ಒಂದು ಮಹತ್ ಕಾರ್ಯವನ್ನು ಕೂಡ ಹೊಂದಿದೆ. ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ, ಕಲಿಕೆ ಸಂದರ್ಭದಲ್ಲಿ ವಿದ್ಯಾರ್ಥಿ ಬುದ್ಧಿಶಕ್ತಿ, ಭಾವನೆ ಮತ್ತು ಕೌಶಲ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಬೆಳವಣಿಗೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು
ಕಾರ್ಯವನ್ನ ಮಾಡಬೇಕಾಗಿರುತ್ತೆ. ಅಂತಹ ಒಂದು ಕಾರ್ಯವನ್ನ ಮಾಡೋದಕ್ಕೆ ನಮ್ಮ ಪಠ್ಯಕ್ರಮ ಸಿದ್ಧವಾಗಿರಬೇಕು. ಹೀಗಾಗಿ ಪಠ್ಯಕ್ರಮ ಅಂತಕ್ಕಂಥದ್ದು ಹಲವಾರು ಕಾರ್ಯಗಳನ್ನ ಹೊಂದಿರ್ತದೆ ಅನ್ನೋದನ್ನು ನಾವು ಗುರುತಿಸಬಹುದು. ಹೀಗೆ ನಾವು ಪಠ್ಯಕ್ರಮ ಅಂತಕ್ಕಂಥ ಅಂಶವನ್ನು ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನಿಸಿ ಮತ್ತು ಅದರ ಕಾರ್ಯಗಳನ್ನೆಲ್ಲ ತಿಳ್ಕೊಳ್ತಾ ಬಂದ್ವಿ. ಹಾಗೇನೆ ಅದರ ಪಠ್ಯಕ್ರಮ ಒಂದು ಅಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ಪದ ಮತ್ತು ವಿಸ್ತಾರವಾಗಿರ್ತಕ್ಕಂತಹ ಪದ, ಅದಕ್ಕೆ ಚೌಕಟ್ಟು ಬೇಡವೇ ಅಂತಕ್ಕಂತಹ ಒಂದು ಅಂಶವನ್ನು ನೋಡಿದಾಗ ಹೌದು, ಚೌಕಟ್ಟುಗಳು ಬೇಕಾಗುತ್ತದೆ. ಎಲ್ಲೇ ಅದರ ಗಡಿಗಳನ್ನು ನಾವು ನಿರ್ಧರಿಸಬೇಕಾಗುತ್ತೆ. ಈ ಎಲ್ಲೇ ಗಡಿಗಳನ್ನು ಹೊಂದಿರತಕ್ಕಂತಹ ಪಠ್ಯಕ್ರಮವನ್ನೇ ನಾವು ಪಠ್ಯಕ್ರಮದ ಚೌಕಟ್ಟು ಅಂತೇಳಿ ಕರಿಬಹುದು. ಈ ಎಲ್ಲೆಗಳು ಪ್ರತಿಯೊಂದು ಅಂಶವನ್ನು ಕೂಡ ಮುಟ್ಟಬೇಕು ಅಂತಕ್ಕಂತಹ ಒಂದು ಅಂಶವನ್ನ ಇದು ಒಳಗೊಂಡಿದೆ. ಒಟ್ಟಾರೆಯಾಗಿ ಪಠ್ಯಕ್ರಮ ಮತ್ತು ಅಧ್ಯಯನದ ಕಾರ್ಯಕ್ರಮಗಳನ್ನ ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂತಹ ಸರ್ಕಾರಗಳು ರೂಪಿಸಿರ್ತಕ್ಕಂತಹ ಚೌಕಟ್ಟಿನಿಂದ ಪಡೆಯುತ್ತಿರುತ್ತೇವೆ. ಹೀಗಾಗಿ ಪಠ್ಯಕ್ರಮ ಚೌಕಟ್ಟುಗಳು ಬಹಳ ಮುಖ್ಯವಾಗುತ್ತೆ. ಬಹಳ ವರ್ಷಗಳ ಸ್ವಾತಂತ್ರ್ಯ ನಂತರ ನಾವು ಹಲವಾರು ಪಠ್ಯಕ್ರಮ ಚೌಕಟ್ಟುಗಳಿಂದ ನಮ್ಮ ಪಠ್ಯಕ್ರಮವನ್ನು ರೂಪಿಸ್ತಾ ಬರ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ದೇಶದ ಮಟ್ಟದಲ್ಲಿ ಶಾಲಾ ಶಿಕ್ಷಣಕ್ಕಾಗಿ NCERT ಅಂತ ಹೇಳಿ ಕರಿತೀವಿ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಅಂತಕ್ಕಂತಹ ಒಂದು ಕೇಂದ್ರ ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಟ್ಟದ ಒಂದು ಪಠ್ಯಕ್ರಮವನ್ನ ಕೆಲವೊಂದು ಮಾರ್ಗಸೂಚಿಗಳನ್ನ, ಪಠ್ಯಕ್ರಮ ಚೌಕಟ್ಟಿನ ಮಾರ್ಗಸೂಚಿಗಳನ್ನ ವಿನ್ಯಾಸಗೊಳಿಸುತ್ತೆ. ಹಾಗಾಗಿ ಈ ಒಂದು NCERT ಅವರು ಏನು ಪಠ್ಯಕ್ರಮ ಚೌಕಟ್ಟನ್ನು ಕೊಡ್ತಾರೆ ಅದರ ದಿಸೆಯಲ್ಲಿ ಪಠ್ಯಕ್ರಮವನ್ನು ರೂಪಿಸಬೇಕಾಗುತ್ತೆ ರಾಜ್ಯ ಮಟ್ಟಗಳಲ್ಲಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಶಿಕ್ಷಣ ತರಬೇತಿಗೂ ಕೂಡ, ಅಂದರೆ B.Ed ಪಠ್ಯಕ್ರಮಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. B.Ed ಪಠ್ಯಕ್ರಮ ಇರ್ಬೋದು, M.Ed ಪಠ್ಯಕ್ರಮ ಇರ್ಬೋದು. ಇದನ್ನ ರೂಪಿಸುವುದಕ್ಕೆ ಶಿಕ್ಷಕರಿಗೆ ರಾಷ್ಟ್ರೀಯ ಮಟ್ಟದ ಒಂದು ಚೌಕಟ್ಟನ್ನು ಕೂಡ ನಾವು ಇರೋದನ್ನ ಗಮನಿಸ್ತೀವಿ. ಇದನ್ನ NCFTE ಅಂತಕ್ಕಂಥದ ಒಂದು ಅರ್ಥದಲ್ಲಿ ನಾವು ಗುರುತಿಸಬಹುದು. ಅದರ ಜೊತೆಯಲ್ಲಿ ಈಗಾಗಲೇ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಮಂಡಳಿ ಇದೆ. ಅದು ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿ ಅಂತೇಳಿ ಕರಿತೀವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಹೇಳಿ, NCTE ಅಂತ ಹೇಳಿ ಕರಿತೀವಿ. ಒಟ್ಟಾರೆಯಾಗಿ ಈ ರೀತಿಯಾಗಿ ಈ ಒಂದು ನಮ್ಮ ಪಠ್ಯಕ್ರಮವನ್ನು ರೂಪಿಸಬೇಕಾದ್ರೆ ಪಠ್ಯಕ್ರಮದ ಚೌಕಟ್ಟು ಬಹಳ ಮುಖ್ಯವಾಗ್ತದೆ ಅಂತಕ್ಕಂಥದ್ದು. ಈ ಪಠ್ಯಕ್ರಮದ ಚೌಕಟ್ಟು ಅಂತಕ್ಕಂಥದ್ದು ವೈಯಕ್ತಿಕ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಗುರಿಗಳನ್ನ ರೂಪಿಸ್ತಕ್ಕಂಥ ಒಂದು ಯೋಜನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಶಾಲೆಗಳು ಮಕ್ಕಳಿಗೆ ಒದಗಿಸಬೇಕಾದಂತಹ ಕಲಿಕೆಯ ಅನುಭವಗಳ ಬಗೆಗೆ ತಿಳುವಳಿಕೆಯನ್ನು ನೀಡಿ, ಯಾವ ಒಂದು ತಿಳುವಳಿಕೆಯನ್ನು ನೀಡಬೇಕು ಅನ್ನೋದನ್ನ ನೀಡ್ತಕ್ಕಂಥದ್ದೇ ಪಠ್ಯಕ್ರಮದ ಚೌಕಟ್ಟು ಅಂತಕ್ಕಂಥದ್ದು. ಪಠ್ಯಕ್ರಮದ ಚೌಕಟ್ಟು ಅಂದ್ರೆ ಪಠ್ಯಕ್ರಮದ ವ್ಯವಸ್ಥೆಯಲ್ಲಿ ಸ್ಥಿರತೆ ಮತ್ತು ಗುಣಮಟ್ಟವನ್ನು ಖಾತ್ರಿಪಡಿಸ್ತಕ್ಕಂತಹ ಒಂದು ಸಾಧನ ಬೇಕಾಗುತ್ತಲ್ಲ, ಅಂತಹ ಪ್ರಮುಖ ಸಾಧನಗಳಲ್ಲಿ ಇದು ಕೂಡ ಒಂದಾಗಿರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಪಠ್ಯಕ್ರಮದ ಚೌಕಟ್ಟನ್ನ ರಚನೆ ಮಾಡಬೇಕಾದ್ರೆ ಯಾವ ಸಾಮಾನ್ಯ ಅಂಶಗಳನ್ನು ನಾವು ಮನದಲ್ಲಿ ತಗೊಳ್ಬೇಕು ಅನ್ನೋದನ್ನ ನೋಡಿದ್ರೆ, ಮೊಟ್ಟ ಮೊದಲನೇದು ಶೈಕ್ಷಣಿಕ ವಿಷಯ. ಯಾವ ವಿಷಯನ್ನ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಯಾವ ಕಲಿಕೆಗೆ ಪೂರಕವಾಗಿರ್ತಕ್ಕಂತಹ ಅನುಭವಗಳನ್ನ ನಾವು ನೀಡ್ತಕ್ಕಂಥದ್ದು, ಮತ್ತು ಈ ಕಲಿಕೆಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿಧಾನಗಳನ್ನ, ಬೋಧನಾ ವಿಧಾನಗಳನ್ನ ಬಳಸ್ತಕ್ಕಂಥದ್ದು. ಇಷ್ಟೆಲ್ಲ ಆದ ನಂತರ ಕಲಿಕೆ ಯಶಸ್ವಿ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ಗುರುತಿಸಬೇಕಾದ್ರೆ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನೆಗಳನ್ನ ರಚನೆ ಮಾಡೋದಕ್ಕೆ ಈ ಒಂದು ಪಠ್ಯಕ್ರಮದ ಚೌಕಟ್ಟುಗಳಲ್ಲಿ ಅವಕಾಶ ಇರಬೇಕು. ಹೀಗಾಗಿ ಪಠ್ಯಕ್ರಮದ ಚೌಕಟ್ಟು ಬಂದಾಗ ಈ ಎಲ್ಲಾ ವಿಷಯಗಳು ಕೂಡ ಕಂಡುಬರೋದನ್ನ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಪಠ್ಯಕ್ರಮದ ಚೌಕಟ್ಟು ಅಂತಕ್ಕಂಥದ್ದು ಮಾರ್ಗದರ್ಶಿ ತತ್ವಗಳನ್ನ ನೀಡುತ್ತದೆ ಅಂತಕ್ಕಂಥದ್ದು. ಮಾರ್ಗದರ್ಶಿ ಅಂದ್ರೆ ಯಾರೇ ಆಗಲಿ ಪಠ್ಯಕ್ರಮ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ತತ್ವಗಳು ನಮಗೆ ಖಂಡಿತವಾಗಿ ಕೂಡ ಮಾರ್ಗದರ್ಶನ ನೀಡ್ತವೆ ಅಂತಕ್ಕಂಥದ್ದನ್ನ ಗುರುತಿಸಬಹುದು. ಒಟ್ಟಾರೆಯಾಗಿ ಈ ಪಠ್ಯಕ್ರಮದ ಚೌಕಟ್ಟನ್ನ ರಚನೆ ಮಾಡಬೇಕಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ಗುರುತಿಸ್ತಕ್ಕಂಥ ಅಂಶ. ಹೀಗೆ ವಿಶ್ವಸಂಸ್ಥೆಗಳು ಕೂಡ ಹಲವಾರು ಚೌಕಟ್ಟನ್ನ ರಚನೆ ಮಾಡಿ ಅವುಗಳ ಅಡಿಯಲ್ಲಿ ರಾಷ್ಟ್ರಮಟ್ಟದ ಚೌಕಟ್ಟನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಅಡಿಯಲ್ಲಿ ವೃದ್ಧಿಪಡಿಸಲಾಗಿರ್ತಕ್ಕಂತಹ ಕೆಲವು ಅಂತಾರಾಷ್ಟ್ರೀಯ ಕ್ರಮದ ಚೌಕಟ್ಟನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇವೆಲ್ಲವನ್ನು ಕೂಡ ನಾವು ಈ ಒಂದು ಅಂಶಗಳಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನೂ ನಾವು
ಅಂಶಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಈ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಸನ್ನಿವೇಶ, ಪ್ರಸ್ತುತ ಸನ್ನಿವೇಶ ಯಾವ ರೀತಿಯಾಗಿದೆ, ಯಾವ ರೀತಿ ನೀತಿ ಬೋಧನೆಗಳು ನಡೀತಾ ಇರ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಅದರ ಜೊತೆಯಲ್ಲಿ ಶೈಕ್ಷಣಿಕ ನೀತಿಗಳು ಅಂತ ಹೇಳಿ ಕರಿತೀವಿ. ಆ ಒಂದು ನೀತಿಗಳ ಅಡಿಯಲ್ಲಿ ನಾವು ಸರ್ಕಾರದ ಗುರಿಗಳು ಮತ್ತು ಸಾರ್ವತ್ರಿಕ ಸಾಕ್ಷರತೆ, ಸಂಖ್ಯಾಶಾಸ್ತ್ರ, ಆರ್ಥಿಕ ಸಮೃದ್ಧಿಗೆ ಅಗತ್ಯ ಇರತಕ್ಕಂಥ ಕೌಶಲ್ಯಗಳ ಅಭಿವೃದ್ಧಿ ಮತ್ತು ಸ್ಥಿರ ಮತ್ತು ಸಹಿಷ್ಣುತೆ, ಸಮಾಜದ ದೃಷ್ಟಿ ಇವೆಲ್ಲವನ್ನೂ ಒಳಗೊಂಡಂತೆ ಈ ಚೌಕಟ್ಟು ಇರಬೇಕು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಅದಾದ ನಂತರ ಮೂರನೆಯ ಅಂಶದಲ್ಲಿ ಪ್ರತಿ ಹಂತದ ಒಂದು ಕಲಿಕೆಯ ಉದ್ದೇಶಗಳು ಏನಾಗಿರಬೇಕು ಮತ್ತು ಅದರ ಫಲಿತಾಂಶಗಳು ಹೇಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಚೌಕಟ್ಟಿನಲ್ಲಿ ಇದಕ್ಕೂ ಕೂಡ ಒಂದು ಅಂಶದ ಒಂದು ರಚನೆಗೆ ಅವಕಾಶ ಕೊಡಬೇಕು. ಅದಾದ ನಂತರ ಒಟ್ಟಾರೆಯಾದಂತಹ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಒಂದು ರಚನೆ ಮಾಡತಕ್ಕಂಥ ಅಂಶದ ಕಡೆ ಗಮನ ಕೊಡ್ತದೆ ಯಾವುದು ಈ ಒಂದು ಪಠ್ಯಕ್ರಮದ ಚೌಕಟ್ಟು ಅಂತಕ್ಕಂಥದ್ದು. ಹಾಗಾಗಿ ಈ ಬೋಧನಾ ಅವಧಿ ಇರ್ಬೋದು, ಈ ಪಠ್ಯಕ್ರಮ ಚೌಕಟ್ಟನ್ನು ಅನ್ವಯಿಸಬೇಕಾದಂತಹ ಶಾಲಾ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನೂ ಒಳಗೊಂಡಂತೆ ಇದು ಒಂದು ಸಾಮಾನ್ಯ ಅಂಶವಾಗಿ ಪರಿಗಣನೆಗೆ ಒಳಪಡುತ್ತದೆ. ಹಾಗೆಯೇ ಈ ಪಠ್ಯಕ್ರಮದ ವಿಷಯ ಇರ್ಬೋದು, ಕಲಿಕೆ ಪ್ರದೇಶಗಳು ಏರಿಯಾಸ್ ಅಂತೇಳಿ ಕರಿತೀವಿ, ವಿಷಯಗಳ ರಚನೆ ಅಂತೇಳಿ ಕರಿತೀವಿ, ಅದರ ಸಂಘಟನೆ ಮತ್ತು ವಿದ್ಯಾರ್ಥಿಗಳ ಆಯ್ಕೆ ಇವೆಲ್ಲವನ್ನೂ ಒಳಗೊಂಡಂತಹ ಒಂದು ಅಂಶಗಳು ನಮ್ಮ ಈ ಒಂದು ಪಠ್ಯಕ್ರಮದ ಚೌಕಟ್ಟಿನಲ್ಲಿ ಕಾಣಬೇಕು ಅಂತಕ್ಕಂಥದ್ದು. ಹಾಗೆಯೇ ನೋಡಿದರೆ ಇದು ವಿದ್ಯಾರ್ಥಿಗಳ ಅಂಶಗಳನ್ನು ಜೊತೆಗೆ ಶಿಕ್ಷಕರು ಅವರ ಅರ್ಹತೆಗಳೇನು ಮತ್ತು ಬೋಧನಾ ಸಂಖ್ಯೆಗಳು ಅಥವಾ ಬೋಧನಾ ವೇಳ ಎಷ್ಟಿರಬೇಕು ಅಂತಕ್ಕಂಥದ್ದು, ವಿದ್ಯಾರ್ಥಿಗಳ ಸಂಖ್ಯೆಗಳ ಪೂರಕವಾಗಿ ಶಿಕ್ಷಕರು ಮತ್ತು ವಸ್ತುಗಳಲ್ಲಿ ಬಂದರೆ ಪಠ್ಯಪುಸ್ತಕಗಳಿರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಉಪಕರಣಗಳಿರ್ಬೋದು, ತರಗತಿಯ ಕೊಠಡಿಗಳಿರ್ಬೋದು, ಇವೆಲ್ಲವಕ್ಕೂ ಒಂದು ಆಧಾರವಾಗಿ ನಮ್ಮ ಈ ಒಂದು ಪಠ್ಯಕ್ರಮ ಚೌಕಟ್ಟು ಕಾರ್ಯವನ್ನು ನಿರ್ವಹಿಸಬೇಕು. ಅದಾದ ನಂತರ ಬೋಧನಾ ವಿಚಾರದ ಒಂದು ಅಂಶವನ್ನು ತೆಗೆದುಕೊಳ್ಳುತ್ತದೆ ನಮ್ಮ ಈ ಒಂದು ಪಠ್ಯಕ್ರಮ ಚೌಕಟ್ಟು. ಇದರಲ್ಲಿ ಬೋಧನಾ ವಿಧಾನಗಳ ಶ್ರೇಣಿಯನ್ನ ಇದು ವಿವರಿಸ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಹಾಗೇನೆ ವಿದ್ಯಾರ್ಥಿಗಳ ಸಾಧನೆ ಅಂತಕ್ಕಂಥದ್ದು ಒಂದಾಗಿರುತ್ತೆ. ವಿದ್ಯಾರ್ಥಿಗಳು ಪ್ರತಿ ವಿಷಯದ ಫಲಿತಾಂಶಗಳನ್ನ ನಿರ್ಣಯಿಸ್ತಕ್ಕಂತಹ ಒಂದು ಪ್ರಾಮುಖ್ಯತೆ ಮತ್ತು ಮೌಲ್ಯಮಾಪನ ತಂತ್ರಗಳು ಈ ಒಂದು ಅಂಶದಲ್ಲಿ ಕಂಡು ಬರಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಈಗ ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ. ನಮ್ಮ ಈ ಒಂದು ಭಾರತದಲ್ಲಿ ಈ ಒಂದು ಉದಾಹರಣೆ ತೆಗೆದುಕೊಂಡ್ರೆ NCERT ಅವರು ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತಕ್ಕಂಥ ಒಂದು ಕೇಂದ್ರ ವತಿಯಿಂದ ಇಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಒಂದು ಚೌಕಟ್ಟನ್ನು ನಾವು NCEF 2000 ಅಂತವನ್ನು ಕೂಡ ಕರಿತೀವಿ. ಅದಕ್ಕಿಂತ ಮೊದಲು 1975ರಲ್ಲಿ, 1988ರಲ್ಲಿ ಮತ್ತು 2000ರಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ರೂಪಿಸಿರೋದನ್ನ ಇಲ್ಲಿ ಗಮನಿಸಬಹುದು. ಈಗಾಗಲೇ ನಾವು NEP 2020ರ ಒಂದು ಪಠ್ಯಕ್ರಮ ಚೌಕಟ್ಟಿಗೆ ನಾವು ಹೋಗ್ತಾ ಇದ್ದೇವೆ. ಈಗ ನಿಮ್ಮ ವಿಚಾರಕ್ಕೆ ಬಂದರೆ ಈಗ ನಿಮಗಿರ್ತಕ್ಕಂಥದ್ದು NCERTಯ 2005ರ ಒಂದು ಪಠ್ಯಕ್ರಮ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಒಟ್ಟಾರೆಯಾಗಿ ಈ ಒಂದು ಚೌಕಟ್ಟು ಶೈಕ್ಷಣಿಕ ನೀತಿಯ ಬೋಧನೆ ಮತ್ತು ಕಲಿಕಾ ಚಟುವಟಿಕೆಗಳ ತಯಾರಿಗಳಲ್ಲಿ ಪ್ರಭಾವಿತವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಈ ಒಂದು NCEF 2005 ಅಂದರೆ NCEF ಮಾಡಿರ್ತಕ್ಕಂಥದ್ದು 2005ರಲ್ಲಿ ಅದು ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿದೆ. ಇದರ ವಿಚಾರ NCEF 2005 ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಅಂದರೆ ಈಗಾಗಲೇ ನಿಮ್ಮ ಒಂದು ಅಧ್ಯಯನದ ವಿಷಯ NCEF 2005 ಇರೋದ್ರಿಂದ ನಾವು ಅದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಅದು ಕೆಲವೊಂದು ಮಾರ್ಗದರ್ಶನವನ್ನು ನೀಡಿದೆ. ಮೊಟ್ಟ ಮೊದಲನೇದು ಶಾಲೆಯ ಹೊರಗಿನ ಜೀವನಕ್ಕೆ ಜ್ಞಾನವನ್ನು ಸಂಪರ್ಕಿಸ್ತಕ್ಕಂಥದ್ದು. ಅಂದರೆ ನಾವು ಶಾಲೆಯಲ್ಲಿ ಕೊಡ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದಲ್ಲ ಅಥವಾ ಸಮಾಜಕ್ಕೆ ಹೊರತುಪಡಿಸಿರ್ತಕ್ಕಂಥದ್ದಲ್ಲ. ಇದು ಹೊರಗಿನ ಜೀವನ ಮತ್ತು ಶಾಲೆಯ ಜೀವನ ಪೂರಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ನಮ್ಮ ಶಾಲೆಗಳಲ್ಲಿ ನೀಡ್ತಕ್ಕಂತಹ ಒಂದು ಜ್ಞಾನ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥದ್ದಾಗಿರಬೇಕು. ಹಾಗಾಗಿ ಪೂರಕವಾದಂತಹ ಜ್ಞಾನವನ್ನು ನೀಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ಇದು ತಿಳಿಸುತ್ತೆ. ಹಾಗೆಯೇ
ಈ NCF 2005 ಒಂದು ಮಾರ್ಗದರ್ಶನವನ್ನು ನೋಡಿದ್ದೆ ಆದರೆ ಕಲಿಕೆಯು ಮೌಖಿಕ ವಿಧಾನಗಳಿಂದ ದೂರ ಸರಿಯುವುದನ್ನು ಖಚಿತಪಡಿಸಿಕೊಳ್ಬೇಕು. ಅಂದರೆ ಈಗ ಬರೀ ಬೋಧನೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಇದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಮೌಖಿಕ ವಿಧಾನ ಕೂಡ ಹೊಂದಿರ್ಬೋದು, ಲಿಖಿತ ವಿಧಾನ ಕೂಡ ಹೊಂದಿರ್ಬೋದು. ಎಲ್ಲ ವಿಧಾನಗಳಿಂದ ಕಲಿಕೆ ದೃಢಪಡಬೇಕು. ಅಂತಹ ಒಂದು ಅಂಶಗಳನ್ನ ನಾವು ನಮ್ಮ ಪಠ್ಯಕ್ರಮದಲ್ಲಿ ರೂಪಿಸಬೇಕು ಅಂತಕ್ಕಂಥದ್ದನ್ನ NCF 2005 ತಿಳಿಸಿ ಹೇಳುತ್ತೆ. ಅದರ ಜೊತೆಗೆ ಪಠ್ಯಪುಸ್ತಕ ಕೇಂದ್ರಿತವಾಗಿ ಉಳಿಯುವ ಬದಲು ಮಕ್ಕಳ ಒಟ್ಟಾರೆಯಾಗಿ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂತಹ ಮತ್ತು ಸಮೃದ್ಧವಾಗಿ ಬೆಳಿಬೇಕು ಅಂತಕ್ಕಂತಹ ಅಂಶವನ್ನು ಕೂಡ ನಮ್ಮ ಈ ಒಂದು ಪಠ್ಯಕ್ರಮ ಒಳಗೊಂಡಿರುತ್ತೆ. NCF 2005 ಏನು ಹೇಳುತ್ತೆ ಅಂದರೆ, ಕೇವಲ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಕೇಂದ್ರಿತರಾಗಬಾರದು, ಪಠ್ಯಪುಸ್ತಕದ ಹುಳುಗಳಾಗಬಾರದು ಅಂತಕ್ಕಂಥದ್ದನ್ನ ಇಲ್ಲಿ ಗಮನದಲ್ಲಿ ಹಿಡಿತದೆ. ಹಾಗಾಗಿ ಒಟ್ಟಾರೆಯಾದ ಸರ್ವಾಂಗೀಣ ಅಭಿವೃದ್ಧಿ ಇಲ್ಲಿ ಕಂಡು ಬರಬೇಕು ಅನ್ನೋದು ನಮ್ಮ NCF 2005 ಒಂದು ಮಾರ್ಗದರ್ಶನ. ಅದರ ಜೊತೆಗೆ ಪರೀಕ್ಷೆಗಳಿಗೆ ಒತ್ತು ಕೊಟ್ಟು ಮಕ್ಕಳು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಮತ್ತು ತರಗತಿಯ ಜೀವನ ಕೂಡ ಅದಕ್ಕೆ ಹೊಂದುವಂತೆ ಸಂಯೋಜನೆಗೊಳ್ಳುವಂತೆ ಮಾಡ್ತಕ್ಕಂತಹ ಒಂದು ಅಂಶವನ್ನು ಕೂಡ ಈ ಒಂದು 2005 NCF ಗಮನದಲ್ಲಿ ಇಟ್ಕೊಂಡಿರೋದನ್ನ ನೋಡ್ಬೋದಾಗಿದೆ. ಹಾಗೇನೆ ದೇಶದ ಪ್ರಜಾಸತ್ತಾತ್ಮಕ ನೀತಿಯೊಳಗೆ ಕಾಳಜಿಯಿಂದ ತಿಳಿಸಲಾದ ಅತಿಯಾದ ಗುರುತನ್ನ ಪೋಷಿಸ್ತಕ್ಕಂಥದ್ದು. ಅಂದರೆ ದೇಶದ ಒಂದು ಅಭಿವೃದ್ಧಿಗೆ ಪ್ರಜಾಸತ್ತಾತ್ಮಕವಾದಂತಹ ನೀತಿಗಳು, ಪ್ರಜಾಸತ್ತಾತ್ಮಕವಾದಂತಹ ಗುರಿಗಳನ್ನ ಹೊಂದಬೇಕಾದ್ರೆ ಅಥವಾ ಸಾಧಿಸಬೇಕಾದ್ರೆ ಕೆಲವೊಂದು ಗುರುತನ್ನ ಅಥವಾ ಕೆಲವೊಂದು ಅಂಶಗಳನ್ನ ನಮ್ಮ ಪಠ್ಯಕ್ರಮ ಹೊಂದಿರಬೇಕು ಅನ್ನೋದನ್ನ NCF 2005 ತಿಳಿಸುತ್ತೆ. ಅದರ ಜೊತೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರಣ ಅಂತೇಳಿ ಕರಿತೀವಿ. ಅಂದರೆ ಕಂಪಲ್ಸರಿ ಎಜುಕೇಶನ್, ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ಕಡ್ಡಾಯವಾಗಿ ನೀಡ್ತಕ್ಕಂಥದ್ದಾಗಿದೆ ನಮ್ಮ ಸಂವಿಧಾನದ ಪ್ರಕಾರ. ಅದು ಎಲ್ಲರಿಗೂ ಸಿಕ್ಕಬೇಕು. ಯಾರು ಎಲ್ಲೇ ಇದ್ರೂ ಕೂಡ ಅವರಿಗೆ ನಾವು ಶಿಕ್ಷಣವನ್ನು ನೀಡತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ. ಹಾಗಾಗಿ ಸಾರ್ವತ್ರಿಕರಣಗೊಳ್ಳಬೇಕು ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು NCF 2005 ಪ್ರಮುಖ ಉದ್ದೇಶವಾಗಿದೆ. ಹಾಗೇನೆ ಸಾಮಾಜಿಕ ವೈವಿಧ್ಯತೆಯ ಹಿತಾಸಕ್ತಿಗಳನ್ನು ಕೂಡ ನಮ್ಮ ಈ ಒಂದು NCF 2005 ಗಮನಕ್ಕೆ ತೆಗೆದುಕೊಂಡಿರೋದನ್ನ ನಾವು ನೋಡಬಹುದಾಗಿದೆ. ಇದೇ ರೀತಿಯಾಗಿ NCF 2005 ಅಂತಕ್ಕಂಥದ್ದು ಕೆಲವು ಕಾಳಜಿಗಳನ್ನು ಕೂಡ ಹೊಂದಿದೆ. ಅದು ಈ ಒಂದು ಪಠ್ಯಕ್ರಮದ ಅಂಶವನ್ನು ಗಮನಕ್ಕೆ ತೆಗೆದುಕೊಂಡಾಗ ಪ್ರಸ್ತುತತೆ, ಅಂದರೆ ಈಗಿನ ಒಂದು ಸನ್ನಿವೇಶ ಯಾವ ರೀತಿ ಇದೆ, ಸಮಾನತೆ ಮತ್ತು ಶ್ರೇಷ್ಠತೆ, ಇದರ ಆಧಾರ ಸ್ತಂಭಗಳ ಆಧಾರದ ಮೇಲೆ ಒಂದು ಸಮಾಜವನ್ನು ನಿರ್ಮಿಸ್ತಕ್ಕಂತಹ ಒಂದು ಗುರಿಯನ್ನು ಹೊಂದಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇಂತಹ ಒಂದು ಒಳ್ಳೆಯ ಒಂದು ಉದ್ದೇಶವನ್ನ ನಮ್ಮ NCF 2005 ಹೊಂದಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಹಾಗೆ ಸ್ಥಳೀಯ ಜ್ಞಾನವನ್ನು ಸಂಯೋಜನೆ, ಅಂದರೆ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಸಿಗ್ತಕ್ಕಂತಹ ಒಂದು ಜ್ಞಾನವನ್ನು ಸಂಯೋಜನೆಗೊಂಡು ವಿಶ್ವ ನಾಗರಿಕತೆಗಳಿಗೆ ಭಾರತದ ಕೊಡುಗೆ ಯಾವ್ಯಾವ್ದು ಇತ್ತು ಅನ್ನೋದನ್ನು ಕೂಡ ಗುರುತಿಸಿ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥದ್ದು, ಅದರಿಂದ ಅವರು ಮುಂದೆ ಬರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಬಹುದು. ಅದರ ಜೊತೆಗೆ ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸ್ತಕ್ಕಂಥದ್ದು, ಜೀವನ ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು, ಅದರ ಜೊತೆಗೆ ಮೌಲ್ಯ ಅಭಿವೃದ್ಧಿ ಒಂದು ಅಂಶವನ್ನು ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅಂಶಗಳನ್ನು ನಮ್ಮ ಈ ಒಂದು NCF 2005 ಉದ್ದೇಶಗಳಲ್ಲಿ ಕಾಣಬಹುದು. ಅದರ ಜೊತೆಗೆ ಪ್ರಮುಖವಾಗಿ ನಮ್ಮ ಶಿಕ್ಷಣ ರಂಗದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥದ್ದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ, ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಎಂದಾಗಿ. ಇದರ ಒಂದು ದೆಸೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಒಂದು ಪಡೆದುಕೊಳ್ಳುವಿಕೆ, ಸಂವಹನವನ್ನು ಮಾಡಿಕೊಳ್ಳೋದಕ್ಕೆ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡು ಇವುಗಳನ್ನೆಲ್ಲವನ್ನೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು. ಮತ್ತು ಜಾಗತೀಕರಣಗೊಳ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇತರ ದೇಶಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹೊಂದಿಕೆ ಆಗುವಂತೆ ಮತ್ತು ಬೆಳೀತಕ್ಕಂತಹ ಒಂದು ಅಂಶ ಮತ್ತು ಅವರ ಒಂದು ವೃತ್ತಿಯನ್ನ ಪಡ್ಕೊಳ್ಳತಕ್ಕಂತಹ ಒಂದು ಅಂಶಗಳನ್ನ ಎಲ್ಲವನ್ನೂ ಗಮನಿಸಿ ಈ ಒಂದು ಉದ್ದೇಶಗಳನ್ನ NCF 2005 ಹೊಂದಿರತಕ್ಕಂಥದ್ದನ್ನ ಗಮನಿಸಬಹುದು. ಅಷ್ಟರಲ್ಲದೆ ಹಿಂದೆ ಇದ್ದಂತಹ ಪಠ್ಯಕ್ರಮದ ಒಂದು ಹೊರೆ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಹೊರೆಯನ್ನು ಕಡಿಮೆ ಮಾಡಿ ಮಕ್ಕಳಿಗೆ ಸಂತಸದಾಯಕ ಒಂದು ಕಲಿಕೆಯನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಉದ್ದೇಶ ಹೊಂದಿದೆ. ಇದ್ರ ಜೊತೆಯಲ್ಲಿ ಸಂಸ್ಕೃತಿಯ ಬೆಳವಣಿಗೆ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಅದನ್ನು ಕೂಡ ನಾವು ಈ ಒಂದು ಕಲಿಕೆಯಲ್ಲಿ ಮೂಡಿಸ್ಬೇಕು ಅಂತಕ್ಕಂಥದ್ದು.
ಮತ್ತು ಅವರಿಗೆ ಜ್ಞಾನದ ಅರಿವು, ಭಾವನೆ ಮತ್ತು ಕ್ರಿಯೆಯ ಪ್ರಾಮುಖ್ಯತೆಯನ್ನೆಲ್ಲ ಗುರುತಿಸೋದಕ್ಕೆ ಸಹಾಯ ಮಾಡತಕ್ಕಂತಹ ಮತ್ತು ಮಗುವನ್ನೇ ನಾವು ಜ್ಞಾನದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಇವತ್ತಾಗಲೇ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತೇಳಿ ಕರಿತೀವಿ. ಮಗು ತಾನೇ ತನ್ನದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುವ ದೆಸೆಯಲ್ಲಿ ನಮ್ಮ NCF 2005 2005 ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇನ್ನು 4ನೇ ಅಂಶದ ಕಡೆಗೆ ಬಂದರೆ ಶಿಕ್ಷಣ ವ್ಯವಸ್ಥೆಯ ರಚನೆಗೆ ಬರ್ತೇವೆ. ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಈಗಾಗಲೇ ನಮ್ಮ ಈ ಒಂದು ಸಮಾಜದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ವ್ಯಾಪಿಸಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ NCF ಶಾಲಾ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲ ಹಂತಗಳಲ್ಲೂ ಕೂಡ ಕಂಡುಬರಬೇಕು. ಅದು ಪ್ರೈಮರಿಯಿಂದ ಉನ್ನತ ಮಟ್ಟದ ಶಿಕ್ಷಣದವರೆಗೆ ಅಂತೇಳಿ ನಾವು ಗಮನಿಸಿದ್ದೇವೆ. ಹಾಗಾಗಿ ಪ್ರೀ ಪ್ರೈಮರಿಯಿಂದ ಹೈಯರ್ ಸೆಕೆಂಡರಿವರೆಗೆ ಕೂಡ ಈ ಒಂದು ಚೌಕಟ್ಟು, ಪಠ್ಯಕ್ರಮದ ಚೌಕಟ್ಟು ವ್ಯಾಪಿಸಿರಬೇಕು. ಚೌಕಟ್ಟಿನಲ್ಲಿ ಯಾವ್ಯಾವ ಉದ್ದೇಶಗಳಿವೆ, ಆ ಉದ್ದೇಶಗಳನ್ನು ಎಲ್ಲ ಒಂದು ಉದ್ದೇಶಗಳ ಈಡೇರಿಕೆಗೆ ಮತ್ತು ಆ ಉದ್ದೇಶಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಒಳಗೊಂಡಿರತಕ್ಕಂಥದ್ದನ್ನು ಗಮನಿಸಬಹುದು. ಇದು ಮೊದಲೆಯ ಒಂದು ಮುಖ್ಯಾಂಶ. ಎರಡನೇದು, ದ್ವಿತೀಯ ಮತ್ತು ಉನ್ನತ ಮಾಧ್ಯಮಿಕ ಹಂತಗಳಲ್ಲಿ ಸೆಮಿಸ್ಟರೈಸೇಷನ್ ಅನುಷ್ಠಾನಕ್ಕೆ ಒತ್ತು ನೀಡತಕ್ಕಂಥದ್ದು. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಸೆಮಿಸ್ಟರ್ ಒಂದು ಪದ್ಧತಿ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಸೆಮಿಸ್ಟರ್ ಶಿಕ್ಷಣವನ್ನು ಅಂದರೆ ಒಟ್ಟಾರೆಯಾಗಿ ಕೇವಲ ಒಂದೇ ಒಂದು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳನ್ನು ಅಳಿತಕ್ಕಂಥದ್ದಲ್ಲ, ಅರ್ಧವಾರ್ಷಿಕ ಪರೀಕ್ಷೆಗಳನ್ನು ಮಾಡಿ ಅವರ ಒಂದು ವಿಷಯಗಳನ್ನು ಚಿಕ್ಕ ಚಿಕ್ಕ ಹಂತಗಳಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಇದು ಗಮನ ಕೊಡಬೇಕು ಅಂತ ಹೇಳಿದರು. ಅದರಿಂದ ಸೆಮಿಸ್ಟರ್ ಸಿಸ್ಟಮ್ ಅಂತಕ್ಕಂಥದ್ದು ಜಾರಿಗೆ ಬಂದಿರೋದನ್ನು ನಾವಿಲ್ಲಿ ಗಮನ ಕೊಡುವುದು. ಇದು NCF 2005 ಒಂದು ಕೊಡುಗೆ. ಹೈಯರ್ ಸೆಕೆಂಡರಿ ಹಂತದಲ್ಲಿ ನೀಡಲಾಗಿರ್ತಕ್ಕಂತಹ ಕೋರ್ಸ್ಗಳಲ್ಲಿ ವಿಷಯಗಳ ಆಯ್ಕೆಯಲ್ಲಿ ಒಂದು ನಮ್ಯತೆ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸ್ತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ವಿಚಾರ ಮತ್ತು ಯಾವ ಒಂದು ವಿಷಯ ಇದ ಕಡೆಗೆ ಗಮನ ಇರುತ್ತೆ ಮತ್ತು ಆಸೆ ಇರುತ್ತೆ, ಅಂತಹ ಒಂದು ವಿಷಯಗಳ ಕಡೆ ಅವರು ಹೋಗ್ತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಅದರ ನಂತರ ಉನ್ನತ ಮಾಧ್ಯಮಿಕ ಹಂತಗಳಲ್ಲಿ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಬಲವಾದ ವೃತ್ತಿಪರ ಸ್ಟ್ರೀಮನ್ನು, ಅಂದರೆ ಇಲ್ಲಿ ನಾವು ವೊಕೇಶನಲ್ ಎಜುಕೇಷನ್ ಅಂತೇಳಿ ಕರೆಯುವುದು, ವೃತ್ತಿಪರ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅದರ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ ಮೌಲ್ಯಗಳು, ಇದಕ್ಕೆ ಕೇಂದ್ರೀಕೃತವಾಗಿರ್ತಕ್ಕಂತಹ ಸಮಾನತೆ, ಬಹುತ್ವದ ಸಮಾಜವಾಗಿ ಭಾರತದ ಸಾಂವಿಧಾನಿಕ ದೃಷ್ಟಿಯಲ್ಲಿ ನಂಬಿಕೆ ಇಡ್ತಕ್ಕಂತಹ ಒಂದು ಶಿಕ್ಷಣವನ್ನು ನಾವು ನೀಡಬೇಕಾಗಿರ್ತಕ್ಕಂಥದ್ದು ಕಂಡುಬರುತ್ತೆ NCF ಉದ್ದೇಶ. ಅದರ ಜೊತೆಯಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಸಮಾನತೆ, ಗುಣಮಟ್ಟ ಮತ್ತು ಪ್ರಮಾಣದ ವಿಶೇಷ ತ್ರಿಕೋನವನ್ನು ತಲುಪಿಸೋದಕ್ಕೆ ಹಲವಾರು ಸವಾಲುಗಳನ್ನು ಪರಿಹರಿಸೋದಕ್ಕೆ ಒಂದು ಹಲವಾರು ಉದ್ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ NCF 2005 ಕಂಡುಬರೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು 5ನೇ ವಿಚಾರಕ್ಕೆ ಬರೋಣ. NCF 2005 ಒಂದು ಅಂಶ ನೋಡಿದ್ರೆ ಇದು ಗುಣಾತ್ಮಕ ಸುಧಾರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಪ್ರಾಥಮಿಕ ಹಂತದಲ್ಲಿ ಮೊದಲ 2 ವರ್ಷಗಳಲ್ಲಿ ಭಾಷೆ, ಗಣಿತ ಮತ್ತು ಇತರ ಚಟುವಟಿಕೆಗಳಿಗೆ ಪೂರಕವಾಗಿ ಪರಿಸರ ಶಿಕ್ಷಣವನ್ನು ನೀಡತಕ್ಕಂಥದ್ದನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದರ ಜೊತೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಕಲೆ ಶಿಕ್ಷಣ, ಆರೋಗ್ಯ, ದೈಹಿಕ ಶಿಕ್ಷಣ ಮತ್ತು ಕೆಲಸದ ಶಿಕ್ಷಣವನ್ನು ಆರೋಗ್ಯಕರ ಮತ್ತು ಉತ್ಪಾದಕ ಜೀವನ ಕಲೆಗೆ ಸಂಯೋಜಿಸ್ತಕ್ಕಂಥದ್ದು. ಅಂದರೆ ನಮ್ಮ ರೊಟೀನಾಗಿ ಏನು ಕೊಡ್ತಾ ಇದ್ದೀವಿ ಅಧ್ಯಯನ, ಅದ್ರ ಜೊತೆಗೆ ಕಲೆ ಶಿಕ್ಷಣ ಇರ್ಬೋದು, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಆರೋಗ್ಯ ಕುರಿತಾಗಿ ಮತ್ತು ಕಾರ್ಯಕ್ಕೆ ಪೂರ್ವವಾಗಿರ್ತಕ್ಕಂಥ ಶಿಕ್ಷಣ, ಇದೆಲ್ಲವನ್ನೂ ಕೂಡ ಈ ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಂತರ ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ನೀಡಬೇಕಾಗಿರ್ತಕ್ಕಂಥ ಧರ್ಮಗಳು ಮತ್ತು ಎಲ್ಲ ಧರ್ಮಗಳ ಅಂತರ್ಗತ ಮೌಲ್ಯಗಳ ಶಿಕ್ಷಣ, ದ್ವಿತೀಯ ಹಂತದವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಏಕೀಕರಣ, ಇವುಗಳನ್ನೆಲ್ಲವನ್ನು ಕೂಡ ನಾವು ನೀಡಬೇಕಾಗುತ್ತೆ. ಇನ್ನು ಗಣಿತದ ವಿಚಾರಕ್ಕೆ ಬರೋಣ. ಗಣಿತ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ
ಗಣಿತವನ್ನು ಜೀವನಕ್ಕೆ ಹತ್ತಿರವಾಗಿ ಪೂರಕವಾಗಿ ತರ್ತಕ್ಕಂಥದ್ದು. ಅಂದರೆ ಜೀವನದಲ್ಲಿ ನಾವು ಗಣಿತವನ್ನು ಎಲ್ಲೆಲ್ಲಿ ಬಳಸುತ್ತೇವೆ ಅಂತಹ ಒಂದು ಅಂಶಗಳನ್ನ ನಮ್ಮ ಈ ಒಂದು ವಿಷಯಗಳು ಒಳಗೊಂಡಿರಬೇಕು NCF 2005ರಲ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಕಾಣಿಸ್ಬೋದಾಗಿದೆ. ದ್ವಿತೀಯ ಹಂತದವರೆಗೆ ಪ್ರಾಯೋಗಿಕ ಗಣಿತಕ್ಕಾಗಿ ಪ್ರಸ್ತುತ ವಿಜ್ಞಾನ ಪ್ರಯೋಗಾಲಯದಲ್ಲಿ ಗಣಿತದ ಒಂದು ವಿಭಾಗವನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಕಂಡುಬರುತ್ತೆ. ಅದರ ಜೊತೆಯಲ್ಲಿ 3 ಭಾಷಾ ಸೂತ್ರವನ್ನು ಕೂಡ ಮೊದಲಿನಂತೆಯೇ ನಾವು ಮೂಲ ನೀತಿಯಾಗಿ ಪಡೆದುಕೊಂಡಿದ್ದೇವೆ. ಅದರಲ್ಲಿ ಹಿಂದಿ ಅಧಿಕೃತ ಭಾಷೆಯಾಗಿದೆ. ಸಂಸ್ಕೃತನೂ ಕೂಡ ನಾವು ಕಲಿಬೇಕಾಗಿದೆ. ಇದನ್ನ ನಾವು ಸಂಸ್ಕೃತಿಯ ಭಾಷೆಯಾಗಿ ಬೋಧನೆಗೆ ಒತ್ತು ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಆಂಗ್ಲ ಭಾಷೆ ಇದೆ ಮತ್ತು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು 3 ಭಾಷಾ ಸೂತ್ರವನ್ನು ಅನುಸರಿಸಿರ್ತಕ್ಕಂಥದ್ದು NCF 2005ರಲ್ಲಿ ಕಾಣಬಹುದಾಗಿದೆ. ಇನ್ನು 6ನೇ ಅಂಶಕ್ಕೆ ಬಂದರೆ NCF 2005ರ 6ನೇ ಅಂಶ ಅಂದರೆ ಇದರಲ್ಲಿ ಸಂಪನ್ಮೂಲಗಳ ಮಾನದಂಡಗಳು ಅಂತೇಳಿ ಕರೀಬೋದು. ಸಂಪನ್ಮೂಲಗಳನ್ನ ಇದು ಗಮನದಲ್ಲಿಟ್ಕೊಂಡಿದೆ. 2005 ವಸ್ತುಗಳ ಬಹುಸಂಖ್ಯೆಯ ಅಗತ್ಯತೆ, ಶಿಕ್ಷಕರ ಸ್ವಾಯತ್ತತೆ ಮತ್ತು ವೃತ್ತಿಪರ ಸ್ವಾತಂತ್ರ್ಯದ ಅಗತ್ಯವನ್ನು ಇದು ಗಮನದಲ್ಲಿಟ್ಕೊಂಡಿರೋದನ್ನು ನಾವು ಕಾಣಬಹುದಾಗಿದೆ. ಪಠ್ಯಕ್ರಮದ ಅಭಿವೃದ್ಧಿ ಅನುಷ್ಠಾನಕ್ಕಾಗಿ ಶಿಕ್ಷಕರ ಸಬಲೀಕರಣಕ್ಕಾಗಿ ಇದು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದರ ಜೊತೆಯಲ್ಲಿ ಪಠ್ಯಕ್ರಮದ ಅಭಿವೃದ್ಧಿಯ ಪ್ರಕ್ರಿಯೆಗೆ ಇದು ಸಂಘಟಿತ ವಿಕೇಂದ್ರೀಕರಣವನ್ನು ಶಿಫಾರಸು ಮಾಡ್ತದೆ ಅಂತಕ್ಕಂಥದ್ದು. ಅಭಿವೃದ್ಧಿಯಡೆಯೇ ಇದು ಪೂರಕವಾಗಿ ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದನ್ನು ಗುರುತಿಸಬಹುದು. ವಿಮರ್ಶಾತ್ಮಕ ಅರಿವು ಮತ್ತು ಮುಕ್ತ ಚರ್ಚೆಗಳ ಮೂಲಕ ಬಹುದೃಷ್ಟಿಕೋನಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮೂಹಿಕ ನಿರ್ಧಾರವನ್ನ ನೀಡ್ತಕ್ಕಂತಹ ಅಂಶ ಕೂಡ ಇದರಲ್ಲಿ ಕಂಡುಬರುತ್ತೆ. ಅದ್ರ ಜೊತೆಗೆ ಕಲಿಕೆ ಎಂದ್ರ ಒಂದು ಗಮನವನ್ನು ನೋಡಿದ್ರೆ ಕಲಿಕೆ ಅಂತಕ್ಕಂಥದ್ದು ಸಂದರ್ಭೋಚಿತವಾಗಿರಬೇಕು, ಉಚಿತವಾಗಿರಬೇಕು. ಇಲ್ಲಿ ಉಚಿತ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂತಹ ಒಂದು ಅಂಶದಲ್ಲಿ ಕಂಡುಬರುತ್ತೆ. ಶಾಲೆ ಮತ್ತು ಅದರ ನೈಸರ್ಗಿಕ ಮತ್ತು ಸಾಮಾಜಿಕ ಪರಿಸರದ ಗಡಿಯನ್ನ ಅದನ್ನ ಪಡೆದುಕೊಳ್ಳತಕ್ಕಂತಹ ಒಂದು ಅಂಶವನ್ನ ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಳ್ಳತಕ್ಕಂಥ ಅಂಶವನ್ನು ಕೂಡ ಹೊಂದಿರತಕ್ಕಂಥದ್ದು. ಸಾಮಾಜಿಕ ಸಾಂಸ್ಕೃತಿಕ ಪ್ರಪಂಚದ ಅನುಭವಗಳನ್ನ ಪಠ್ಯಕ್ರಮದ ಭಾಗವಾಗಿ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಇದ್ರ ಜೊತೆಗೆ ಸಂಪನ್ಮೂಲಗಳ ಕಂಡು ಬರ್ತಕ್ಕಂತಹ ಪಠ್ಯ ಪುಸ್ತಕಗಳಿರ್ಬೋದು, ಗ್ರಂಥಾಲಯಗಳಿರ್ಬೋದು, ಶಿಕ್ಷಣದ ತಂತ್ರಜ್ಞಾನ ಇರ್ಬೋದು, ಉಪಕರಣಗಳಿರ್ಬೋದು, ಪ್ರಯೋಗಾಲಯಗಳಿರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಈ ಒಂದು ಚರ್ಚೆ ಈ ಒಂದು ಮಾನದಂಡಗಳಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ನಂತರ 7ನೇ ಅಂಶದಲ್ಲಿ NCF 2005ರ 7ನೇ ಅಂಶದಲ್ಲಿ ಪ್ರಮುಖ ಅಂಶಗಳನ್ನು ಗಮನಿಸಿದ್ದೆ ಆದರೆ ಬೋಧನೆ ಕಲಿಕೆ ಚಟುವಟಿಕೆಗಳಲ್ಲಿ ಕಲಿಯುವವರ ಒಂದು ಅನುಭವಗಳನ್ನ ಆಧರಿಸಿ ಸಕ್ರಿಯ ಭಾಗವಹಿಸಿಕೆಯನ್ನ ಉಂಟು ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಮತ್ತು ಮಕ್ಕಳು ತಾವು ಭಾವಿಸುವ ವಾತಾವರಣದಲ್ಲಿ ಅಂದ್ರೆ ಯಾವಾಗಲೂ ಕೂಡ ಮಕ್ಕಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಿಸಿದ್ದೆ ಆದರೆ ಅಲ್ಲಿ ಅವರು ಕಲಿಯೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗಿದೆ. ಅದರ ಜೊತೆಯಲ್ಲಿ ಅವರ ಮನೆ ಇರ್ಬೋದು, ಸಮುದಾಯಗಳಿರ್ಬೋದು, ಭಾಷೆಗಳು, ಸಂಸ್ಕೃತಿಗಳು ಇವೆಲ್ಲವುಗಳನ್ನು ಅವರು ಅನುಭವಕ್ಕೆ ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು ಮತ್ತು ಅವುಗಳಿಂದ ಜ್ಞಾನವನ್ನು ಪಡೀತಕ್ಕಂಥದ್ದು ಮಕ್ಕಳು ಅದನ್ನ ಬಳಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಗುರುತಿಸಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಅದರ ಜೊತೆಯಲ್ಲಿ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಅನುಭವದ ಮೂಲಕ ಪಡಿತಕ್ಕಂಥದ್ದು, ಕಾರ್ಯವನ್ನು ಮಾಡೋದ್ರ ಮೂಲಕ ಅವರು ಜ್ಞಾನವನ್ನು ಪಡೆಯೋದು, ಪ್ರಯೋಗಗಳ ಮೂಲಕ ಜ್ಞಾನ ಅರ್ಜನೆ ಮಾಡ್ತಕ್ಕಂಥದ್ದು, ಓದುವಿಕೆ ಇರ್ಬೋದು, ಚರ್ಚೆ ಇರ್ಬೋದು, ಕೇಳುವ ಒಂದು ಅಂಶ ಇರ್ಬೋದು, ಯೋಚನೆ ಮಾಡ್ತಕ್ಕಂಥ ಒಂದು ಅಂಶ ಇರ್ಬೋದು, ಇವೆಲ್ಲವುಗಳ ಜೊತೆಯಲ್ಲಿ ಭಾಷಣ, ಅವರ ಒಂದು ಮೂಮೆಂಟ್ ಅಥವಾ ಬರವಣಿಗೆ ಇರ್ಬೋದು, ಇವೆಲ್ಲವನ್ನೂ ಒಳಗೊಂಡಂತೆ ಜ್ಞಾನವನ್ನು ವಿಸ್ತರಣೆ ಮಾಡ್ತಕ್ಕಂತಹದ್ದನ್ನ ನಮ್ಮ ಈ NCF 2005 ನೀಡಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅದರ ಜೊತೆಯಲ್ಲಿ ಬೋಧನೆ ಅಂತಕ್ಕಂಥದ್ದು ಕಲಿಯುವವರಿಂದ ಜ್ಞಾನದ ನಿರ್ಮಾಣದ ಕಡೆಗೆ ಆಧಾರಿತವಾಗಿರ್ಬೇಕು ಅಂತಕ್ಕಂಥದ್ದನ್ನ ನೋಡ್ಬೋದು. ಅಂದ್ರೆ ಶಾಲೆಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರವನ್ನು ಕೊಡಬೇಕು, ವಿಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಚರ್ಚೆ ಮಾಡೋದಕ್ಕೆ ಆಸ್ಪದ ಕೊಡಬೇಕು, ಅದರ ಅವ್ರು ಏನು ಕಲ್ತಿದ್ದಾರೆ ಅನ್ನೋದನ್ನ ಪ್ರತಿಬಿಂಬಿಸೋದಕ್ಕೆ ಒಂದು ದಾಖಲೆ ಇರಬೇಕು, ಪರಿಕಲ್ಪನೆಗಳನ್ನ ಹೊಸ ಆಲೋಚನೆಗಳನ್ನ ಯಾವ ತರ ಮೂಡಿಸಿರ್ತಾರೆ ಅವೆಲ್ಲವಕ್ಕೂ ಕೂಡ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಮತ್ತು ಕ್ರಿಯೆಗಳ ಮೂಲಕ ಮತ್ತು ಭಾಷೆಗಳ ಮೂಲಕ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ ಮತ್ತು ವಸ್ತುಗಳು ಮತ್ತು ಜನರೊಂದಿಗೆ ಸಂವಹನ ಇವೆಲ್ಲ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ
ಮಾಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆ NCF 2005ರಲ್ಲಿ ಕಂಡುಬರೋದನ್ನ ನಾವು ಕಾಣಬಹುದಾಗಿದೆ. ಇನ್ನು ನಮ್ಮ NCF 2005ರ ಒಂದು 8ನೇ ಅಂಶ ಏನು ಹೇಳುತ್ತೆ ಅಂದರೆ, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಕೂಡ ಬಾಹ್ಯ ಪರೀಕ್ಷೆಗಳನ್ನ ಕಡಿಮೆ ಮಾಡಿ 8ನೇ ತರಗತಿಯವರೆಗೆ ಪಾಸ್ ಮತ್ತು ಫೇಲ್ ವಿಭಾಗವನ್ನು ತೆಗೆದು ಹಾಕಬೇಕು ಅಂತೇಳಿ ಶಿಫಾರಸು ಮಾಡಿದೆ. ಅಂದರೆ ರಿಸಲ್ಟು ಇಲ್ಲಿ ಪಾಸ್ ಮತ್ತು ಫೇಲ್ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದನ್ನ ಇದು ಹೇಳ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಕರಿಕ್ಯುಲಮ್ ಅಂದರೆ ಈ ಒಂದು ಕರಿಕ್ಯುಲಮ್ ಅಂತೇಳಿ ಸಹಪಠ್ಯ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಲ್ಲ, ಅದನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡೋದನ್ನ ನಾವಿಲ್ಲಿ ಗಮನಿಸಿ ಅದನ್ನು ಶ್ರೇಣೀಕರಿಸ್ತಕ್ಕಂಥದ್ದು, ಅವಕ್ಕೂ ಕೂಡ ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಅಗತ್ಯತೆಗಳು, ವಿಶೇಷ ಅಗತ್ಯತೆಗಳನ್ನು ಹೊಂದಿರತಕ್ಕಂತಹ ಮಕ್ಕಳಿದಾರಲ್ಲ, ಅಂಥವರಿಗೆ ಪರ್ಯಾಯ ಮೌಲ್ಯಮಾಪನದ ಬಳಕೆ, ಪರೀಕ್ಷೆಗಳ ಒಂದು ಮಾನದಂಡ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಗಮನಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇವೆಲ್ಲವೂ ಕೂಡ ನಮ್ಮ ಈ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರಲ್ಲಿ ಕಾಣಬಹುದಾಗಿದೆ. ಇಷ್ಟು NCF 2005ರ ಒಂದು ಪ್ರಮುಖ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಇನ್ನು ವಿಚಾರಕ್ಕೆ ಬರೋಣ, ಪಠ್ಯಕ್ರಮ ಮತ್ತು ಪಠ್ಯಸೂಚಿ. ಈಗಾಗಲೇ ಪಠ್ಯಕ್ರಮ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪಠ್ಯಕ್ರಮ ಅಂತಕ್ಕಂಥದ್ದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಒಂದು ನಮಗೆ ಅನುಭವವಾಗಿದೆ. ಈ ಪಠ್ಯಕ್ರಮ ಅಂತಕ್ಕಂಥದ್ದು ಪ್ರತಿಯೊಂದು ವಿಷಯವನ್ನು ಒಳಗೊಂಡಿರ್ತಕ್ಕಂಥ, ಶಾಲೆಯ ಹೊರಗೆ ಒಳಗೆ ಸುತ್ತಮುತ್ತಲೂ ನಿಂದ ಜ್ಞಾನವನ್ನು ಪಡಿತಕ್ಕಂತಹ ಒಂದು ಅಂಶ ಅಂತಕ್ಕಂಥದ್ದು ಈಗಾಗಲೇ ನಾವು ಗುರುತಿಸಿದ್ದೇವೆ. ಹೀಗಾಗಿ ಪಠ್ಯಕ್ರಮ ಅಂತಕ್ಕಂಥದ್ದು ಒಂದು ವಿಶಾಲ ಪದ ಅಂತಕ್ಕಂಥದ್ದು ಮತ್ತು ಶೈಕ್ಷಣಿಕ ಅನುಭವವನ್ನು ಸಂಪೂರ್ಣವಾಗಿ ಪಡಿತಕ್ಕಂತಹ ಒಂದು ಕಾರ್ಯಕ್ರಮ ಅಂತೇಳಿ ಕರಿಬಹುದು. ಅದರ ಜೊತೆಗೆ ಈ ಪಠ್ಯಕ್ರಮ ಅಂತಕ್ಕಂಥದ್ರಲ್ಲಿ ಸಹಪಠ್ಯ ಮತ್ತು ಪಠ್ಯೇತರ ಅಂಶಗಳು ಕೂಡ ಪ್ರಮುಖ ಒಂದು ಅಂಶಗಳನ್ನ ಆಗಿ ಪರಿಗಣನೆಗೆ ಪಡೆದುಕೊಂಡು ಎಲ್ಲ ಶೈಕ್ಷಣಿಕ ಅನುಭವಗಳನ್ನ ಪಠ್ಯಕ್ರಮ ಅಂತ ಹೇಳಿ ಕರಿಬಹುದಾಗಿದೆ ಅಂತ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಒಟ್ಟಾರೆಯಾಗಿ ಪಠ್ಯಕ್ರಮ ಅಂತಕ್ಕಂಥದ್ದು ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದ. ಅಂದ್ರೆ ಸರ್ವತೋಮುಖ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅಂತ ಹೇಳಿ ಕರಿತೀವಿ, ಮೈಂಡ್ ಬಾಡಿ ಸ್ಪಿರಿಟ್ ಅಂತೇಳಿ ಕರಿತೇವೆ. ಮನಸ್ಸನ್ನ ಸದೃಢಗೊಳಿಸ್ತಕ್ಕಂಥದ್ದು, ಮನಸ್ಸನ್ನ ದೇಹವನ್ನ ಮತ್ತು ಸರ್ವ ರೀತಿಯಲ್ಲೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ಜ್ಞಾನ ಆಗಿರಬೇಕು. ಇದು ನಮ್ಮ ಪಠ್ಯಕ್ರಮ ಅಂತೇಳಿ ನಾವು ಕರಿಬಹುದಾಗಿದೆ. ಹಾಗೇನೆ ನಾವು ಪಠ್ಯಸೂಚಿಗೆ ಬರೋಣ. ಸಿಲೆಬಸ್ ಅಂತ ಹೇಳಿದ್ವಿ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ ಹಾಗೆ ಪಠ್ಯಸೂಚಿಯನ್ನೇ ಪಠ್ಯಕ್ರಮ ಅಂತ ಹೇಳಿ ಕೆಲವರು ಗುರುತಿಸ್ತಾರೆ. ಅದು ತಪ್ಪು. ಪಠ್ಯಸೂಚಿ ಅಂದ್ರೆ ಸಿಲೆಬಸ್ ಅನ್ನೋದೇ ಬೇರೆ, ಪಠ್ಯಕ್ರಮ ಬೇರೆ. ಪಠ್ಯಕ್ರಮ ಅನ್ನೋದು ವಿಶಾಲ ಪದವಾದರೆ ಪಠ್ಯಸೂಚಿ ಅಂತಕ್ಕಂಥದ್ದು ಸಂಕುಚಿತ ಪದವಾಗಿ ನಾವು ಗುರುತಿಸಬಹುದು. ಇದು ಒಂದು ನಿರ್ದಿಷ್ಟ ವಿಷಯದ ಕಡೆಗೆ ಕೇಂದ್ರೀಕೃತವಾಗಿರೋದನ್ನ ನಾವು ಗಮನಿಸಬಹುದು. ನಿರ್ದಿಷ್ಟ ವಿಷಯ ಅಂದ್ರೆ ಈಗಾಗಲೇ ಚೌಕಟ್ಟನ್ನ ಒಂದು ಒಳಗಡೆ ನಡೀತಕ್ಕಂತಹ ಒಂದು ವಿಷಯ ಅಂತಕ್ಕಂಥದ್ದನ್ನ ಗುರುತಿಸಬಹುದು. ಇದು ಪಠ್ಯಸೂಚಿ ಅಂತಕ್ಕಂಥದ್ದು ಸೂಚನೆಗಳು, ಉದ್ದೇಶಗಳು, ವಿವರವಾದ ಘಟಕಗಳು, ಉಪಘಟಕಗಳು, ಅದರ ಜೊತೆಗೆ ವಾಚನಾಗೋಷ್ಠಿಗಳು, ಕಾರ್ಯಯೋಜನೆಗಳಂತಹ ಚಟುವಟಿಕೆಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಂತಹ ಒಂದು ಪಠ್ಯಸೂಚಿ ಇದ್ದಾಗ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಒಂದು ಅಂಶವಾಗಿ ಇಲ್ಲಿ ಗುರುತಿಸಬಹುದು. ಇದ್ರ ಜೊತೆಗೆ NCERT ಮತ್ತು SCERT ಅಂತ, ಇದು ರಾಜ್ಯ SCERT ಬರೋದು ರಾಜ್ಯ ಮಟ್ಟದಲ್ಲಿ, NCERT ಬರೋದು ರಾಷ್ಟ್ರೀಯ ಮಟ್ಟದಲ್ಲಿ. ಈ ತರಹದ ಏಜೆನ್ಸಿಗಳಿಂದ ರೂಪಿಸಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದು. ಉನ್ನತ ಮಟ್ಟದಲ್ಲೂ ಕೂಡ ಪಠ್ಯಕ್ರಮವನ್ನ ಆಯಾ ಉನ್ನತ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಯೋಜಿಸ್ತಕ್ಕಂಥದ್ದನ್ನ ಇಲ್ಲಿ ಗುರುತಿಸಬಹುದು. ಈಗ ನಾವು ಈ ಒಂದು ಸಿಲೆಬಸ್ಸು ಮತ್ತು ಪಠ್ಯಕ್ರಮದ ಕುರಿತಾಗಿ ಯಾವ್ಯಾವ ಒಂದು ವ್ಯತ್ಯಾಸಗಳನ್ನ ಪಡಿಬಹುದು ಅನ್ನೋದನ್ನ ನೋಡೋಣ. ಈಗ ಈ ಒಂದು ಪಠ್ಯಸೂಚಿ ಮತ್ತು ಪಠ್ಯಕ್ರಮಕ್ಕೆ ಇರ್ತಕ್ಕಂತಹ ಒಂದು ವ್ಯತ್ಯಾಸಗಳನ್ನ ನೋಡಿದ್ರೆ, ಈ ಪಠ್ಯಸೂಚಿ ಅಂತಕ್ಕಂಥದ್ದು, ಇಲ್ಲಿ ಕ್ರಮ ಅಂತಕ್ಕಂಥದ್ದು ಕಂಡು ಬರುತ್ತೆ ನಿಮಗೆ. ಪಠ್ಯಸೂಚಿ ಅಂತಕ್ಕಂಥದ್ದು ಒಟ್ಟಾರೆ ಒಂದು ವಿಚಾರ ಆಗಿರ್ಬೋದು ಅಷ್ಟೇನೆ. ಆದರೆ ಪಠ್ಯಕ್ರಮ ಅಂತಕ್ಕಂಥದ್ದು ಒಂದು ವಿಷಯದಲ್ಲಿ ಒಳಗೊಂಡಿರ್ತಕ್ಕಂತಹ ಪರಿಕಲ್ಪನೆಗಳ ಎಲ್ಲಾ ಭಾಗವನ್ನು ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ಒಂದು ಕೋರ್ಸ್ನಲ್ಲಿ ನಾವು ಈ ಒಂದು ಪಠ್ಯದ ವಿಷಯವನ್ನ ಕಲಿಯಬಹುದಾಗಿದೆ ಅಂತಕ್ಕಂಥದ್ದು. ಈ ಪಠ್ಯಸೂಚಿ ಅಂತಕ್ಕಂಥದ್ದು, ಸಿಲೆಬಸ್ ಅಂತಕ್ಕಂಥದ್ದು ಒಂದು ಗ್ರೀಕ್ ಪದವಾದರೆ
ಕರಿಕ್ಯುಲಮ್ ಅಂತಕ್ಕಂಥದ್ದು ಲ್ಯಾಟಿನ್ ಪದವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಸಿಲೆಬಸ್ ಅನ್ನೋದು ಒಂದು ವಿಷಯಕ್ಕೆ ಸೂಚಿತವಾದರೆ, ಈ ಕರಿಕ್ಯುಲಮ್ ಅನ್ನೋದು ಒಂದು ಕೋರ್ಸ್, ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಗುರುತಿಸ್ಬೋದು. ಸಿಲೆಬಸ್ ಅನ್ನೋದು ಒಂದು ಪ್ರಿಸ್ಕ್ರಿಪ್ಟ್ ಅಂದರೆ ಸೂಚಿತವಾಗಿದ್ದ ಆದರೆ, ಕರಿಕ್ಯುಲಮ್ ಅಂತಕ್ಕಂಥದ್ದು ವಿವರಣಾತ್ಮಕವಾಗಿರ್ತಕ್ಕಂತಹ ಒಂದು ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದು ನೋಡ್ಬೋದು. ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಸಿಲೆಬಸ್ ಅಂತಕ್ಕಂಥದ್ದು ಸಂಕುಚಿತ ಪದವಾಗಿದೆ, ಅಥವಾ ಪಠ್ಯಸೂಚಿ ಅಂತಕ್ಕಂಥದ್ದು ಸಂಕುಚಿತ ಪದವಾಗಿದೆ. ಆದರೆ ಪಠ್ಯಕ್ರಮ ಅಂತಕ್ಕಂಥದ್ದು ವಿಶಾಲ ಪದವಾಗಿರೋದನ್ನು ನಾವು ಗಮನಿಸ್ಬೋದು. ಸಿಲೆಬಸ್ಸನ್ನು ಫ್ರೇಮ್ ಮಾಡೋದಕ್ಕೆ, ಸೂಚಿಯನ್ನು ನಮ್ಮ ನಿಗದಿಪಡಿಸೋದಕ್ಕೆ ಪರೀಕ್ಷಾ ಮಂಡಳಿ ಇದ್ದರೆ, ಈ ಒಂದು ಪಠ್ಯಕ್ರಮವನ್ನು ರೂಪಿಸೋದಕ್ಕೆ ಸರ್ಕಾರಗಳು, ಶಾಲೆ ಕಾಲೇಜುಗಳು, ಇನ್ಸ್ಟಿಟ್ಯೂಟ್ಗಳು ಇದು ನಿಗದಿಪಡಿಸಿರ್ತವೆ. ಅದರ ಜೊತೆಗೆ ಸಿಲೆಬಸ್ ಅನ್ನೋದು ಒಂದು ನಿಗದಿತ ಅವಧಿಗೆ ಪೂರಕವಾಗಿದ್ದರೆ, ಕರಿಕ್ಯುಲಮ್ ಅಂತಕ್ಕಂಥದ್ದು ಸಂಪೂರ್ಣವಾದ ಒಂದು ಯೋಜಿತ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರುತ್ತೆ. ಸಿಲೆಬಸ್ ಅನ್ನೋದು ಶಿಕ್ಷಕರಿಂದ ಶಿಕ್ಷಕರಿಗೆ ಬದಲಾಗ್ತಾ ಹೋಗ್ತಕ್ಕಂಥದ್ದನ್ನು ಗಮನಿಸಿದರೆ, ಇದು ಪಠ್ಯಕ್ರಮ ಅಂತಕ್ಕಂಥದ್ದು ಎಲ್ಲ ಶಿಕ್ಷಕರಿಗೆ ಒಂದೇ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ಬೋದು. ಪಠ್ಯಕ್ರಮ ಮತ್ತು ಪಠ್ಯಪದಗಳು ಒಂದು ಅರ್ಥದಲ್ಲಿ ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿ, ಈ ಒಂದು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಬರ್ತೇವೆ. ಈಗಾಗಲೇ ಈ ಕೊನೆಯದಾಗಿ ಈ ಒಂದು ಸಿಲೆಬಸ್ ಅಂತ ಕರಿಕ್ಯುಲಮ್ ಅಂತ ಈಗ 9ನೇ ತರಗತಿಗೆ ಒಳಗೊಂಡಂತೆ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾವುದು ಅಂತೇಳಿ ಸುತ್ತಮುತ್ತಲ ಪರಿಸರ, ಪರಮಾಣುಗಳು ಮತ್ತು ಆರೋಗ್ಯ ಕುರಿತಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ರೆ, ಕರಿಕ್ಯುಲಮ್ ಅಂತಕ್ಕಂಥದ್ದು ಆಗಲ್ಲ. ಇವು ಪಠ್ಯಕ್ರಮದ ಕ್ಷೇತ್ರ ಭೇಟಿ, ವಿಜ್ಞಾನ ಪ್ರದರ್ಶನ, ವಿಜ್ಞಾನ ಪ್ರವಾಸ, ವಿಜ್ಞಾನದ ದಿನದ ಆಚರಣೆಗಳು ಇವೆಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದನ್ನ ನಮ್ಮ ಈ ಪಠ್ಯಕ್ರಮದಲ್ಲಿ ನಾವು ನೋಡ್ಬೋದು. ಹೀಗೆ ಈ ಒಂದು ವ್ಯತ್ಯಾಸಗಳನ್ನು ನೋಡ್ತೀವಿ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ನಾವು ಈ ಪಠ್ಯಕ್ರಮದ ಚೌಕಟ್ಟು, ಪಠ್ಯಕ್ರಮ ಮತ್ತು ಪಠ್ಯಸೂಚಿಗಳ ಬಗ್ಗೆ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಕಲ್ತಿರೋದನ್ನ ನಾವು ಈ ಒಂದು ವಿಚಾರಗಳ ಕಡೆ ನಾವು ಗಮನ ಕೊಟ್ಟಿರೋದನ್ನ ಗಮನಿಸಬಹುದಾಗಿದೆ. ಎಲ್ಲರಿಗೂ ವಂದನೆಗಳು.